ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂಜನಾ ಸೋನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾಯಿ ಭವವೈರಿಣೆ ಮಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೆ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸಂಕಾರಣಾಯ ವಿತತಾಯ ನಮೋ ನಮಸ್ತೆ. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ರಚನೆ ಮಾಡಿಕೊಟ್ಟಿರುವ ಒಂದು ಅದ್ಭುತವಾದಂತಹ ನಿರ್ಣಯ, ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಬೇರೆಲ್ಲ ಶಾಸ್ತ್ರಗಳನ್ನ ನೋಡಿದಾಗ ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲ ಪುರಾಣಗಳನ್ನ ಓದಬೇಕಾದ್ರೆ ಅದರಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ. ಯಾರ್ಯಾರ ಅವತಾರ ಗೊತ್ತಾಗೋದಿಲ್ಲ, ಯಾಕೆ ಪರಮಾತ್ಮ ಈ ಕೆಲಸ ಮಾಡಿದ ಅಂತ ಪ್ರಶ್ನೆ ಬರುತ್ತೆ. ಅಥವಾ ಇದು ಪರಮಾತ್ಮನ ಅವತಾರವೋ ಅಥವಾ ಅವನು ನಮ್ಮ ಹಾಗೆ ಹುಟ್ಟಿದ್ದಾನೋ. ಯಾಕಂದ್ರೆ ಭಾಗವತದ ಶ್ಲೋಕಗಳನ್ನ ಹಾಗಾಗೆ ನೋಡ್ತಾ ಹೋದ್ರೆ ಅಲ್ಲಿ ಬರುವ ಕೆಲವೆಲ್ಲ ಚರಿತ್ರೆಗಳನ್ನ ನೋಡಿದ್ರೆ ನಮಗಾಗುವ ಅರ್ಥ ಹಾಗೇನೆ, ನಮಗೆ ನಿಜವಾದ ಅರ್ಥ ಆಗೋದೇ ಇಲ್ಲ. ಹಾಗಾಗಿ ನಮಗೆ ಬರುವ ಸಂಶಯವನ್ನ ಪ್ರಮಾಣ ಕೊಟ್ಟು ಮತ್ತೆ ಸುಮ್ಮನೆ ಅದಕ್ಕೆಲ್ಲ ಉತ್ತರ ಹೇಳಿದ್ರೆ ಇಲ್ಲ, ಭಗವಂತ ಅವತಾರ ಮಾಡ್ತಾನೆ ಹೊರತು ಯಾವತ್ತೂ ನಮ್ಮ ಹಾಗೆಲ್ಲ ಭಗವಂತ ಹುಟ್ಟೋದಿಲ್ಲ. ಭಗವಂತ ಬೆಣ್ಣೆ ಕದ್ದಿದ್ದಿರಬಹುದು, ಅಥವಾ ಗೋಪಿಕಾ ವಸ್ತ್ರಾಪಹರಣ ಮಾಡಿದ್ದಿರಬಹುದು, ಅಥವಾ 16,000 ಜನರನ್ನ ವಿವಾಹ ಮಾಡಿದ್ದಿರಬಹುದು. ಈ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಸ್ಪಷ್ಟ ಕಾರಣ ಇದೆ ಅಂತ ತಿಳಿಸಿ ಹೇಳಬೇಕಾದ್ರೆ ಅದಕ್ಕೆಲ್ಲ ಪ್ರಮಾಣ ಬೇಕು ಅಂತ ಕೇಳ್ತೀವಿ ನಾವು. ಲೌಕಿಕವಾಗಿಯೇ ನಮಗೆ ಎಲ್ಲ ವಿಷಯಕ್ಕೂ ಪ್ರಮಾಣ ಬೇಕು. ಏನೇ ನಾವು ನೋಡಿದ್ರು ಸಹಿತ ಅದು ಹಾಗೇನಾ ಅಲ್ವಾ ಅಂತ ಅಲ್ಲಿ ತನಕ ಹೋಗಿ ಪರೀಕ್ಷೆ ಮಾಡ್ತೀವಿ. ನಾವು ತಿನ್ನೋ ಆಹಾರ ಒಂದನ್ನು ಬಿಟ್ಟು ನಮ್ಗೆ ಆಹಾರ ಹೇಗಿದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಮಗೆ ಮೇಲ್ಗಡೆ ಪ್ಯಾಕೆಟ್ ಮೇಲೆ ಅದೇ ಪ್ರಮಾಣ, ಒಳಗಡೆ ಆಹಾರ ಧಾನ್ಯ ಹೇಗ್ ಬೇಕಾದ್ರೂ ಇರ್ಬೋದು. ಆದ್ರೆ ಭಗವಂತನ ವಿಷಯ ಅಂತ ಬಂದಾಗ ಮಾತ್ರ ಅದರ ಆಳಕ್ಕೆ ಇಳಿತೀವಿ ನಾವು. ಯಾಕೆಂದ್ರೆ ಸುಮ್ಮನೆ ಹೋಗಿ ಭಗವಂತನಿಗೆ ಯಾವುದೇ ಸೇವೆಯನ್ನ ಮಾಡಿಸೋದಾಗ್ಲಿ, ಅದು ಯಾವುದೇ ಕೆಲಸವನ್ನ ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದಾದ್ರೂ ರಿಟರ್ನ್ ಇದ್ರೆ ಮಾಡ್ತೀವಿ ಅಂತ. ಹಾಗಾದ್ರೆ ಭಗವಂತನ ವಿಷಯದಲ್ಲಿ ನಮಗೆ ನಂಬಿಕೆ ಬರಬೇಕಾದ್ರೆ ಅಲ್ಲಿ ನಾವು ಪ್ರಮಾಣವನ್ನು ಹುಡುಕ್ತೇವೆ. ಆ ಪ್ರಮಾಣಗಳಿಗೆ ಆಚಾರ್ಯರು ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ರಚನೆ ಮಾಡಬೇಕಾದ್ರೆ ಸುಮ್ಮನೆ ಅವರ ಮಾತುಗಳನ್ನು ಮಾತ್ರ ಹೇಳಿದ್ದಲ್ಲ. ನಾನು ಹೇಳ್ತಾ ಇದ್ದೀನಿ ನೀವು ಕೇಳಿ ಅಂತ ಹೇಳಿದ್ದಿದ್ರೆ ಬಹುಶಃ ಯಾರು ಅದನ್ನು ಓದ್ತಾ ಇರಲಿಲ್ಲ. ಆಚಾರ್ಯರು ಪ್ರತಿಯೊಂದು ಊರಿಗೆ ಹೋಗಿ ಅಲ್ಲಿರುವ ಎಲ್ಲ ಗ್ರಂಥಾಲಯಗಳನ್ನ ಶೋಧಿಸಿ ಬೇರೆ ಬೇರೆ ಊರುಗಳಲ್ಲಿರುವ ಬೇರೆ ಬೇರೆ ಮಹಾಭಾರತದ ಪಾಠಗಳನ್ನ ತೆಗೆದು ಅಲ್ಲಿ ಸರಿಯಾಗಿ ಅದು ಭಗವಂತನ ತತ್ವವನ್ನ ತಿಳಿಸುವಂತಹ ಯಾವ್ಯಾವ ಶ್ಲೋಕಗಳಿದೆ, ಅಥವಾ ಕೆಲವು ಸೇರಿಸಿದ್ದಿದೆ, ಕೆಲವುದನ್ನು ತೆಗೆದಿಟ್ಟಿದೆ, ಅದೆಲ್ಲವನ್ನ ಸಂಗ್ರಹ ಮಾಡಿ ಮಹಾಭಾರತವನ್ನು ಓದಬೇಕಾದ್ರೆ ಈ ನಿರ್ಣಯವನ್ನು ಉಪಯೋಗಿಸಿಕೊಳ್ಳಿ ಅಂತ ಆ ನಿರ್ಣಯವನ್ನು ನಮಗೆ ಮಾಡಿಕೊಟ್ರು. ಅಷ್ಟೇ ಅಲ್ಲ, ತಾವು ಬರೆದ ನಿರ್ಣಯದ ಪ್ರತಿಯೊಂದು ಶ್ಲೋಕಕ್ಕೆ
ಸ್ಕಾಂದ ಪುರಾಣ ಇರಬಹುದು, ಮಾರ್ಕಂಡೇಯ ಪುರಾಣ ಇರಬಹುದು, ಪ್ರತಿಯೊಂದು ಪುರಾಣದಿಂದ ಒಂದೊಂದು ಶ್ಲೋಕಗಳನ್ನ ಅದಕ್ಕೆ ಪ್ರಮಾಣ ಅಂತ ಹೇಳಿದ್ರು. ಈ ಶ್ಲೋಕದಲ್ಲಿ ಹೇಳಿದರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈ ವೇದ ಮಂತ್ರದಲ್ಲಿ ಭಗವಂತನ ಈ ಗುಣ ಇದೆ, ಅದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನೇ ಮಾತಾಡಿದ್ರು ಅದರ ಹಿಂದೆ ಒಂದು ಪ್ರಮಾಣವನ್ನಿಟ್ಟರು. ತಮ್ಮ ಸ್ವಾರ್ಥ ಯಾವುದೂ ಇರಲಿಲ್ಲ. ಇಷ್ಟು ಅದ್ಭುತವಾದ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿಕೊಟ್ರೆ ನಮ್ಮ ಸಮಸ್ಯೆ ಏನಂದ್ರೆ ನಮಗೆ ಸಮಯದ ಸಮಸ್ಯೆ. ಅವರು ಇಡೀ ಜೀವನ ಅವರ ಸಮಯವನ್ನೆಲ್ಲ ಗ್ರಂಥ ರಚನೆಗೋಸ್ಕರವೇ ಮುಡುಪಾಗಿಟ್ರು. ಎಲ್ಲ ದೇವತೆಗಳ ಪ್ರಾರ್ಥನೆ, ಭಗವಂತನ ವಿಶೇಷವಾದ ಅನುಗ್ರಹ, ಇದೆಲ್ಲವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಮಗೋಸ್ಕರ ಭೂಮಿಯಲ್ಲೇ ಅವತಾರ ಮಾಡಿದ್ರು. ಅವರ ಮೇಲೆಲ್ಲೋ ಕೂತ್ಕೊಂಡು ಹೀಗಾಗ್ಲಿ ಎಂದಿದ್ರೆ ಆಗ್ತಿತ್ತು, ಆದ್ರೆ ಆ ಥರ ಮಾಡಲಿಲ್ಲ. ನಮ್ಮ ಜೊತೆ ಬಂದು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಹಾಗೆ ಅವರು 24 ಗಂಟೆ ಸಮಯವನ್ನೇ ತಗೊಂಡು ಇಷ್ಟೆಲ್ಲ ಗ್ರಂಥವನ್ನ ರಚನೆ ಮಾಡಿಕೊಟ್ರು. ಯಾಕೆಂದ್ರೆ ಆಚಾರ್ಯರು ಅದನ್ನು ಹೇಳ್ತಾರೆ, ನಾನು ದೇವತೆ ಅಂತ ಹೇಳಿ, ವಾಯುದೇವರ ಅವತಾರ ಅಂತ ಹೇಳಿ ಪಾಜಕದಲ್ಲಿ ನಾನು ಬಂದಾಗ ನನಗೋಸ್ಕರ ದೇವರು 48 ಗಂಟೆಗೆ ಒಂದು ದಿನ ಅಂತ ಇಡ್ಲೇ ಇಲ್ಲ. ಆಗ್ಲೂ 24 ಗಂಟೆ ಸೂರ್ಯೋದಯ ಸೂರ್ಯಾಸ್ತ. ಆದ್ರೆ ನನಗೆ ಭಗವಂತನ ಸೇವೆ ಮಾಡಬೇಕು ಅಂತ ಮನಸ್ಸಿತ್ತಲ್ಲ, ಅದಿಷ್ಟು ಕೆಲಸ ಮಾಡ್ತಿದ್ದೇನೆ. ಹಾಗಾಗಿ ಅವರು ಎಲ್ಲ ಊರುಗಳಿಗೆ ಇದ್ದದ್ದು ಎಷ್ಟು ಕಮ್ಮಿ ಕಾಲ, ಆ ಕಾಲದಲ್ಲೇ ಇಷ್ಟೆಲ್ಲ ಓಡಾಟ ನಡೆಸಿ ಒಂದು ಅದ್ಭುತವಾದ ನಿರ್ಣಯ ಕೊಟ್ಟರು. ನಾವು ಅದನ್ನು ಅಧ್ಯಯನ ಮಾಡಲೇ ಇಲ್ಲ. ಅದನ್ನು ಅಧ್ಯಯನ ಮಾಡಿ ಮಹಾಭಾರತ ತಿಳ್ಕೊಳ್ಬೇಕು ಅಂತ ನಮಗೇನಿಲ್ಲ. ಯಾಕೆಂದ್ರೆ ನಮಗೆ ಪ್ರಶ್ನೆನೇ ಬರೋದಿಲ್ವ. ಏನಾದ್ರೂ ಆಗಿರ್ಲಿ ನಮಗೇನು, ನಮ್ಮನೆ ಕತೆ 1000 ಇದೆ, ಪಾಂಡವರ ಮನೆ ಕತೆ ಕಟ್ಕೊಂಡು ನಮಗೇನಾಗ್ಬೇಕು ಅಂತ ನಮಗೆ ಆ ಭಾವನೆ. ಹಾಗಾಗಿ ಮಹಾಭಾರತವನ್ನ ಸುಮ್ಮನೆ ಹಾಗೆ ಓದಿದ್ವಿ ಹೊರತು ಅದರಲ್ಲಿ ಯಾವ ಪ್ರಶ್ನೆ ಬರಲಿಲ್ಲ. ಬಂದ ಪ್ರಶ್ನೆಗಳಿಗೆ ಕೂಲಂಕುಷವಾಗಿ ಉತ್ತರ ಹುಡುಕಬೇಕು ಅನ್ನೋ ಭಾವನೆಯೂ ನಮ್ಮಲ್ಲಿ ಇರಲಿಲ್ಲ. ಅಪ್ಪಿತಪ್ಪಿ ಅದಕ್ಕೊಂದು ವಯಸ್ಸು ಅಂತ ಇರುತ್ತೆ. ನಮ್ಮಲ್ಲಿ ವಯಸ್ಸಿದ್ದಾಗ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ವಯಸ್ಸು ಕಳೆದ ಮೇಲೆ ಅಧ್ಯಯನ ಮಾಡ್ತೀವಿ. ಅವಾಗ 1000 ಪ್ರಶ್ನೆ ಬರುತ್ತೆ. ಹಾಗೇನನ್ಸತ್ತೆ, ನನ್ನ ಅನುಭವದಿಂದ ನಾನು ಇಷ್ಟು ಓದಿದ್ದೀನಲ್ಲ, ನೋಡಿ ಎಷ್ಟು ತಪ್ಪು ಬರೆದಿದ್ದಾರೆ, ನಾ ಮುಂಚೆನೆ ಓದಿದ್ರೆ ಇದಕ್ಕೇನಾದ್ರೂ ಸರಿ ಮಾಡ್ತಿದ್ದೆ ಅಂತ. ನಮಗೆ ವಯಸ್ಸಾಗಿರುತ್ತೆ. ಆಗ ನಾವು ಮಹಾಭಾರತದ ಯಾವುದೋ ಒಂದು ಪ್ರಿಂಟಿನ ಪುಸ್ತಕ ತೆಗಿತೀವಿ, ಅದರಲ್ಲೆಲ್ಲ ಕತೆ ಬರೆದಿರ್ತಾರೆ, ಅದರಲ್ಲಿ ಭಗವಂತ ಹುಟ್ಟಿದ ಅಂತ ಹೇಳ್ತಾರೆ. ಅದನ್ನು ಓದಿದಾಗ ನಮ್ಗೆ ಅನ್ಸತ್ತೆ, ನೋಡಿದ್ರ ಭಗವಂತ ನಮ್ಮ ಹಾಗೆ ಹುಟ್ಟಿದ್ದು. ಇಷ್ಟು ದಿನ ಸುಮ್ಮನೆ ಎಲ್ಲ ಆಚಾರ್ಯರು ಭಗವಂತ ಅವತಾರ ಮಾಡಿದ ಅಂತ ಹೇಳಿದ್ದೇ ಹೇಳಿ. ಆದ್ರೆ ನಾವು ಪುಸ್ತಕ ತೆಗೆದಾಗ 60 ವರ್ಷ, 65 ವರ್ಷಕ್ಕೆ ನಾವು ಇರೋದೇ ಇಲ್ಲ. ಒಂದು ಶಾಂತಿಗೆ ಅವಕಾಶ ಕೊಟ್ಟಿರ್ತಾರೆ ಅಷ್ಟೇ ದೇವರು. ಹಾಗಾಗಿ ನಾವು ಅಧ್ಯಯನ ಮಾಡಲಿಲ್ಲ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದವರು ಯಾರಂದ್ರೆ ಗೊತ್ತಾಯ್ತು ಕಲಿಯುಗ ಎಷ್ಟು ಬಹಳ ಮುಂದುವರೆದಿದೆ. ಹಾಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಅಧ್ಯಯನ ಮಾಡೋರು ಯಾರಿಲ್ಲ ಅಂತ ಆಲೋಚನೆ ಮಾಡಿದವರು ನಾವ್ಯಾರು ಅಲ್ಲ. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಇದನ್ನ ಆಲೋಚನೆ ಮಾಡಿದ್ದಾರೆ. ಹಾಗಾದ್ರೆ ಇವರು ತಾತ್ಪರ್ಯ ನಿರ್ಣಯ ಅಲ್ಲ, ಏನ್ ಕೊಟ್ಟರು ಇವರು ಓದೋದಿಲ್ಲ. 32 ಅಧ್ಯಾಯ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟು, ಅದರಲ್ಲಿ 3 ಅಧ್ಯಾಯಗಳಲ್ಲಿ ಯಾವ ಪ್ರಶ್ನೆ ಬಂದ್ರೂ ಮೊದಲನೇ 3 ಅಧ್ಯಾಯದಲ್ಲಿ ಅದಕ್ಕೆ ಉತ್ತರ ಇದೆ. ನಮಗೆ ಏನೆಲ್ಲ ಪ್ರಶ್ನೆ ಬರುತ್ತೆ. ಸೃಷ್ಟಿ ಅಂದ್ರೆ ಏನು, ಭಗವಂತ ಎಲ್ಲಿ ಕೂತಿದ್ದಾನೆ, ಅವನು ಯಾಕೆ ಹಾಗೆ ಮಾಡ್ತಿದ್ದಾನೆ, ಅವನ ಎದುರುಗಡೆ ಬರ್ಬೋದಲ್ಲ. 1000 ಪ್ರಶ್ನೆಗಳು ಬಂದ್ರೆ ಆ ಎಲ್ಲ 1000 ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೂ ಉತ್ತರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ 3 ಅಧ್ಯಾಯ. ಅದನ್ನು ಅದಕ್ಕೆ ಸೀಮಿತವಾಗಿಟ್ರು. ಯಾರ್ಯಾರ ಯೋಗ್ಯತೆ ಎಷ್ಟಿದೆ, ಯಾರು ವಾಯುದೇವರ ಪದವಿಗೆ ಹೋಗ್ತಾರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟದ್ದು 3 ಅಧ್ಯಾಯ. ಆಮೇಲೆ ಹೆಸರಿಗಿದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಆಚಾರ್ಯರ ಒಂದು ದೀಕ್ಷೆ ಅದು ಹೇಗಿದೆ ಅಂದ್ರೆ, ಅವರಿದರಲ್ಲಿ ರಾಮಾಯಣವನ್ನು ಸೇರಿಸ್ತಾರೆ. ಗೊತ್ತವರಿಗೆ ರಾಮಾಯಣ ಓದಿದಾಗಲೂ ಗೊಂದಲ ಆಗುತ್ತೆ ಅಂತ. ಅದಕ್ಕೆ ಮತ್ತೆ 4ನೇ ಅಧ್ಯಾಯದಿಂದ ರಾಮಾಯಣವನ್ನು ರಚನೆ ಮಾಡ್ತಾರೆ. ಆಮೇಲೆ ಮಹಾಭಾರತದ 10ನೇ ಅಧ್ಯಾಯದ ಮೇಲೆ ಮಹಾಭಾರತಕ್ಕೋಸ್ಕರವೇ ಏನು ಈ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ಗಮನಿಸಿ ಒಂದು ಅಧ್ಯಾಯಕ್ಕೆ ಒಂದು ಶ್ಲೋಕ ಮಾಡ್ತಾರೆ. ಒಂದು ಅಧ್ಯಾಯಕ್ಕೆ ರಾಯರು ಒಂದು ಅಧ್ಯಾಯಕ್ಕೆ ಒಂದು ಶ್ಲೋಕ. ಒಂದು ಅಧ್ಯಾಯದಲ್ಲಿ ಸುಮಾರು ಒಂದು 170-180 ಶ್ಲೋಕಗಳಿದ್ರೆ ಅಷ್ಟು ಸಾರವನ್ನ ತೆಗೆದು ಒಂದೇ ಒಂದು ಶ್ಲೋಕ ಮಾಡ್ತಾರೆ. ಅವರ ಉದ್ದೇಶ ಏನಂದ್ರೆ, ಅವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನಂದ್ರೆ ಕರಿಷ್ಯೆ ಕಾರಯಿಷ್ಯೆ ಚ ಅಂತ ಒಂದು ಮಾತು ಹೇಳ್ತಾರೆ. ಪಾಪ ಅವರು ಆ ಮಾತು ಹೇಳಿದ್ದಕ್ಕೋಸ್ಕರ ಅವ್ರು ಹೇಗೆಲ್ಲ ನಡ್ಕೊಂಡಿದ್ದಾರೆ ಅವರ ಜೀವನದಲ್ಲಿ ಅಂದ್ರೆ, ನಾನು ಮಾತ್ರ ಮಾಡೋದಿಲ್ಲ, ನನ್ನನ್ನು ನಂಬಿ ಬಂದವರ ಕೈಯಲ್ಲಿ ನಾನು ಆ ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ಪೂರ್ತಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೇ ಓದಿದ್ರು. ಆದ್ರೆ ನಮ್ಮ ಹತ್ರ ಪ್ರಯತ್ನ ಪಡಿಸಿದ್ರು. 1-2 ದಿನ ಮಠಕ್ಕೆ ಕರೆಸಿ ನಮಸ್ಕಾರ ಹಾಕಿಸಿ
ತಾತ್ಪರ್ಯ ಓದು ಹಾಗೆ ಪ್ರೇರಣೆ ಕೊಟ್ರು. ನಾವು ರಾಯರ ಮಾತಿಗೆ ಜಗ್ಲೇ ಇಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಸ್ವಾಮಿ, ಬೇರೆ ಕೆಲಸ ಇದೆ ಅಂತ. ಅದಕ್ಕೆ ಅವರು ಆಲೋಚನೆ ಮಾಡಿ ಬರೆದದ್ದೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅಂತ. 120 ಶ್ಲೋಕದಲ್ಲಿ ಹೇಳಬಹುದಾದ ಅಷ್ಟು ವಿಷಯವನ್ನ ರಾಯರು ಒಂದೇ ಒಂದು ಶ್ಲೋಕದಲ್ಲಿ ತಗೊಂಡು ಬಂದಿಡ್ತಾರೆ. ಒಂದೇ ಶ್ಲೋಕದಲ್ಲಿ, ಆ ಒಂದು ಶ್ಲೋಕದಲ್ಲಿ ಅಷ್ಟೂ ವಿಷಯ ಬರಬೇಕು. ಅಷ್ಟು ವಿಷಯ ಬಂದು ಪ್ರತಿ ಶ್ಲೋಕದ ರಚನೆಯ ಕೊನೆಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ಕಾಪಾಡು ನನ್ನ ಅಂತ. ಯಾಕೆಂದ್ರೆ ಅವ್ರು 2 ಅರ್ಥದಲ್ಲಿ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಏನಂದ್ರೆ, ಒಂದು, ಹೀಗೆ ಬಿಟ್ಟಿದ್ರೆ ತಾತ್ಪರ್ಯ ನಿರ್ಣಯವನ್ನು ಯಾರು ಓದ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಭಾವಸಂಗ್ರಹ ರಚನೆ ಮಾಡಿದ್ದೀನಿ. ಬರೀ ಇದನ್ನು ಓದಿ ಅದನ್ನ ಯಾರಾದ್ರೂ ಬಿಟ್ಬಿಟ್ರೆ ಅದಕ್ಕೆ ನನಗೇನು ಶಾಪ ಕೊಡಬೇಡ ಅಂತ. ಅದಕ್ಕೆ ಪ್ರತಿ ಶ್ಲೋಕದ ಕೊನೆಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ನನ್ನನ್ನ ಕಾಪಾಡು. ಆ ಕಾಪಾಡೋದು ಹೇಗೆ ಅಂದ್ರೆ, ಅಲ್ಲಿರುವ ಎಲ್ಲ ಚರಿತ್ರೆಯನ್ನು ಹೇಳಿ ಆ ಚರಿತ್ರೆಯಲ್ಲಿ ಬರುವಂತಹ ಯಾವ ವ್ಯಕ್ತಿಗೆ ಭಗವಂತ ಅನುಗ್ರಹ ಮಾಡಿದ್ನೋ ಅದೇ ಭಗವಂತ ನನಗೂ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಎಷ್ಟು ಆಶ್ಚರ್ಯ ಅಂದ್ರೆ, ಇದು 32 ಶ್ಲೋಕ ಇರೋದು. ಹಾಗಾದ್ರೆ 1 ಗಂಟೆಯಲ್ಲಿ 32 ಶ್ಲೋಕ ಹೇಳಿ ಏನೇನು ಭಾವ ಸಂಗ್ರಹ ಮಾಡಿದ್ದಾರೆ ಎಲ್ಲ ಹೇಳೋಣ ಅಂದ್ರೆ ಅದು ಆಗೋದು. ಈ ಒಂದೇ ಗಂಟೆಯಲ್ಲಿ 32 ಶ್ಲೋಕವನ್ನೂ ಕೂಡ ವಿವರಣಾತ್ಮಕವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಯರ ಒಂದೊಂದು ಶಬ್ದ ಅದು ವ್ಯರ್ಥ ಅಲ್ಲ. ಅವರೊಂದು ಚ, ಒಂದು ಅಥ ಅಂತ ಅವರೊಂದು ಆ ಶ್ಲೋಕದಲ್ಲಿ ಬಳಸಿದ್ರೆ ಆ ಎಲ್ಲ ಶಬ್ದಗಳಿಗೆ ಬಹಳ ವಿಸ್ತಾರವಾದ ಅರ್ಥ ಇದೆ. ಅದನ್ನು ಬಿಟ್ಟು ಹೋದ್ರೆ ನಮಗೆ ಗೊಂದಲವೇ ಜಾಸ್ತಿ ಆಗುತ್ತೆ. ಹಾಗಂತ ಸೇರಿಸಿ ಹೇಳಿದ್ರೆ 1 ಗಂಟೆಯಲ್ಲಿ 32 ಶ್ಲೋಕ ನೋಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಒಂದು ಉಪಾಯ ಇದೆ. ಏನಂದ್ರೆ, ದಿನಕ್ಕೆ 1 ಶ್ಲೋಕ ಅಂತ ನೋಡಿದ್ರೆ ತಾತ್ಪರ್ಯ ನಿರ್ಣಯದ ಒಂದೊಂದು ಅಧ್ಯಾಯವನ್ನ ನೋಡಿದ ಹಾಗೆ ಆಗುತ್ತೆ. ಅದಕ್ಕೆ ನಮಗೆ ಬೇಕಾದ ಸಮಯ ಸುಮಾರು ಒಂದು 32 ದಿನ, 1 ತಿಂಗಳು ಅದಕ್ಕೋಸ್ಕರ ಇಟ್ಟರೆ ರಾಯರ ಭಾವಸಂಗ್ರಹ ಅರ್ಥ ಆಗುತ್ತೆ. ತಾತ್ಪರ್ಯ ನಿರ್ಣಯ ಅಲ್ಲ, ಭಾವಸಂಗ್ರಹ ಗೊತ್ತಾಗುತ್ತೆ. ಹಾಗಾಗಿ ಈ 32 ಶ್ಲೋಕಗಳಲ್ಲಿ ರಾಯರಿಗೆ ತುಂಬಾ ಪ್ರೀತಿ. ಅಂದ್ರೆ ಅವರನ್ನು ಸ್ತೋತ್ರ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದೇ ಇಲ್ಲ. ಅದಕ್ಕೆ ರಾಯರ ಸ್ತೋತ್ರ ಪ್ರಾರಂಭದಲ್ಲೇ ಅಪ್ಪಣ್ಣಾಚಾರ್ಯರು ಸ್ತೋತ್ರ ಮಾಡ್ತಾ ಇದನ್ನು ಹೇಳ್ತಾರೆ ಒಂದು ಮಾತು, ಬೇಕಾದಷ್ಟು ಸಂಪತ್ತಿದೆ ನಿಮಗೆ, ಬೇಕಾದಷ್ಟು ಸಂಪತ್ತು, ಎಲ್ಲ ಸಂಪತ್ತು ಬೇಕಾದಷ್ಟಿದೆ. ಜ್ಞಾನ ಸಂಪತ್ತು ಕೇಳ್ತೀರಾ, ಬೇಕಾದಷ್ಟಿದೆ. ಲೌಕಿಕವಾದ ಸಂಪತ್ತು ಕೇಳ್ತೀರಾ, ಬೇಕಾದಷ್ಟಿದೆ. ಇಷ್ಟೆಲ್ಲ ಹೇಗೆ ಸಂಪಾದನೆ ಮಾಡಿದ್ರಿ ಅಂತ. ಯಾಕಂದ್ರೆ ಅವಾಗ ಯಾವ ಸಾಫ್ಟ್ವೇರ್ ಇರಲಿಲ್ಲ, ಏನೂ ಇರಲಿಲ್ಲ, ಯಾವ ಕಂಪನಿಗಳು ಇರಲಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಒಂದು ದಿನಕ್ಕೆ 14, ಒಂದು ತಿಂಗಳಲ್ಲಿ 14 ದಿನ ಉಪವಾಸ ಇದ್ದವು. ಇದರ ಮಧ್ಯದಲ್ಲಿ ಇಷ್ಟೊಂದು ಸಂಪತ್ತು, ಲಕ್ಷಾಂತರ ಜನ ಬರೀ ನಿಮ್ಮ ಹೆಸರನ್ನು ಊಟ ಮಾಡ್ತಾರೆ, ಅಷ್ಟೊಂದು ಸಂಪತ್ತು. ಮತ್ತೆ ಇವತ್ತು ಲಕ್ಷಾಂತರ ಜನ ವಿದ್ವಾಂಸರು, ನೀವು ಬರೆದ ವ್ಯಾಖ್ಯಾನ ಇಲ್ಲದೆ ಇದ್ರೆ ಅವರು ವಿದ್ವಾಂಸರೇ ಆಗ್ತಾ ಇರಲಿಲ್ಲ. ಜ್ಞಾನ ಸಂಪತ್ತು, ಲೌಕಿಕ ಸಂಪತ್ತು ಬೇಕಾದಷ್ಟಿದೆಯಲ್ಲ ಹೇಗೆ ಅಂತ. ಅದಕ್ಕೆ ರಾಯ ಕೊಟ್ಟ ಉತ್ತರ ಒಂದೇ ಒಂದು, ಏನಂದ್ರೆ, ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಬೇಕಾದಷ್ಟು ಸಂಪತ್ತಿದೆ ನನ್ನ ಹತ್ರ, ಹೌದು, ಆದ್ರೆ ಇದೆಲ್ಲ ಸಿಗಲಿಕ್ಕೆ ನಾನು ಎಲ್ಲೂ ಕೆಲಸ ಮಾಡಲಿಲ್ಲ, ಕೂತಲ್ಲೇ ಭಗವಂತನ ಪಾದವನ್ನ ಗಟ್ಟಿಯಾಗಿ ನಂಬಿದೆ ಅಷ್ಟೇ. ನೀ ಕೊಡ್ತೀಯಾ ಅಂತ ವಿಶ್ವಾಸ ಇದೆ ಅಂತ ಅದನ್ನು ನಂಬಿದೆ, ಇಷ್ಟೆಲ್ಲ ಬಂದಿದೆ, ನಂದೇನೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ರಾಯರಿಗೆ, ಅವರ ಮನಸ್ಸಿಗೆ, ಅವರಿಗೆ ತುಂಬಾ ಆನಂದ ಆಗುವ ವಿಷಯ ಅಂದ್ರೆ ಭಗವಂತನ ಕಥೆಯನ್ನು ಕೇಳಬೇಕಷ್ಟೇ. ಭಗವಂತನ ಬಗ್ಗೆ 1-2 ವಿಷಯಗಳನ್ನು ಹೇಳಿದ್ರೆ ಅದು ಅವರಿಗೆ ಸಮಾಧಾನ. ಅವರ ಬಗ್ಗೆ ಹೊಗಳಿದ್ರೆ ಅವರಿಗೆ ಯಾವುದೇ ರೀತಿಯ ಸಮಾಧಾನವೂ ಇಲ್ಲ. ಯಾಕಂದ್ರೆ ಎಂಥ ದೊಡ್ಡವರಾದರೂ, ಜೈತೀರ್ಥರಿರ್ಬೋದು, ಅವರು ಕೂಡ ನಶಬ್ದಾಬ್ದೌಗಾಢ ದೊಡ್ಡ ನ್ಯಾಯಸುಧಾ ಗ್ರಂಥಕ್ಕೆ ಮಂಗಳಾಚರಣೆ ಮಾಡ್ತಾ ಇದನ್ನು ಹೇಳ್ತಾರೆ. ಆ ಇಡೀ ಸುಧಾ ಗ್ರಂಥ ಇವತ್ತು ಬಹಳ ಉತ್ಕೃಷ್ಟವಾಗಿ ಅದರ ಪರೀಕ್ಷೆ ಕೊಟ್ರೆ, ಅದರ ಅಧ್ಯಯನ ಮಾಡಿದ್ರೆ ಅವರೊಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಅಂತ ಯಾವ ಗ್ರಂಥವನ್ನು ಹೇಳ್ತಾರೋ ಅದರ ಮಂಗಳಾಚರಣೆಯಲ್ಲಿ ಅವ್ರು ಹೇಳ್ತಾರೆ, ನನಗೊಂದೊಂದು ಶಬ್ದ ಮಾತಾಡ್ಲಿಕ್ಕೆ ಬರಲ್ಲ, ನನಗೆ ಯಾವ ವ್ಯಾಕರಣ ತರ್ಕ ಏನು ಗೊತ್ತಿಲ್ಲ ಅಂತ. ಇದು ದೊಡ್ಡವರ ಲಕ್ಷಣ. ಇದು ದೊಡ್ಡವರಿಗೆ ಮಾತ್ರ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಬರೋದು ತುಂಬಾ ಕಷ್ಟ, ಯಾಕಂದ್ರೆ ನಾವು ದೊಡ್ಡವರಾದ್ರಿಂದ ನಮಗ್ ಬರೋದಿಲ್ಲ. ಅವರು ಹಾಗಾದ್ರೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಪ್ರಧಾನ ವಿಷಯ ಅಂದ್ರೆ ಅದು ವೇದವ್ಯಾಸ ದೇವರ ಮೇಲಿರುವ ದೊಡ್ಡ ಆಕ್ಷೇಪ. ವೇದವ್ಯಾಸ ದೇವರು ಅಂದ್ರೆ ಯಾರು? ಎಲ್ಲರೂ ಸಾಮಾನ್ಯವಾಗಿ ಪುರಾಣಗಳನ್ನು ರಚನೆ ಮಾಡಿದ್ದಾರೆ, ವೇದ ವಿಭಾಗ ಮಾಡಿದ್ದಾರೆ, ಋಷಿಗಳು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಇವರೊಬ್ರು ದೊಡ್ಡ ಋಷಿ ಅಷ್ಟೇ, ದೊಡ್ಡ ಋಷಿ. ಅದು ಬಿಟ್ರೆ ಅವನು ಭಗವಂತ ಅಂತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸ ದೇವರು ಅಂದ್ರೆ ಒಬ್ಬರು ಋಷಿಗಳು ಅಂತ ಎಲ್ಲರ ಮನಸ್ಸಿನ ಭಾವನೆ ಹಾಗೆ ನೋಡ್ತಾರೆ. ಅದಕ್ಕೆ ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ ಶುಕಾಚಾರ್ಯರು, ವೇದವ್ಯಾಸರು ಎಲ್ಲ ವ್ಯಭಿಚಾರದಿಂದ ಹುಟ್ಟಿದವರು ಅಂತ ಶ್ಲೋಕಗಳನ್ನು ಮಾಡಿದ್ದಾರೆ. ಇದೆಲ್ಲ ವೇದವ್ಯಾಸ ದೇವರ ಮೇಲಿರುವ ನಾವು ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ಆಪಾದನೆಗಳು. ವೇದವ್ಯಾಸ ದೇವರು ಅಂತ ಯಾರು ಹೇಳೋದೇ ಇಲ್ಲ.
ವೇದವ್ಯಾಸ ಅಂದ್ರೆ ಒಬ್ಬ ಋಷಿ, ದೊಡ್ಡ ಋಷಿಗಳಷ್ಟೇ ಇವರು, ಈ ಅರ್ಥದಲ್ಲಿ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಅದನ್ನು ಬಹಳ ವಿಸ್ತಾರವಾಗಿ ಬರೀತಾರೆ. ಹಾಗೆ ತಿಳ್ಕೊಳ್ಬೇಡಿ ಅಂತ ರಾಯರು ಅವರು ಬರೀತಾ, ಕ್ಷೀರಾಬ್ದುನ್ಮಥನಾಧಿಕಾತ್ಮಚರಿತಂ ದೇವೈಗ್ರಣತ್ ವಿಸ್ತುತಃ ಸಜ್ಞಾನಾಯ ಪರಾಶರಾಖ್ಯ ಮುನಿನ ಯಸತ್ಯವತ್ಯಾಮಭೂತ್ ವ್ಯಾಸತ್ವೇನ ವಿಧಾಯ ವೇದ ವಿವೃತಿಂ ಶಾಸ್ತ್ರಾಣಿ ಸರ್ವಾಣ್ಯಪಿ ಜ್ಞಾನಂ ಸತ್ಸು ನಿಧಾಯ ತದ್ಗತ ಕಲಿಂ ನಿಘ್ನನ್ಸನೋ ವ್ಯಾಧರಿಹಿ ಅಂತ ಇಡೀ 10ನೇ ಅಧ್ಯಾಯದ ಸಾರ ಒಂದೇ ಶ್ಲೋಕದಲ್ಲಿ ತಗೊಂಡು ಬರ್ತಾರೆ. ಇಡೀ 10ನೇ ಅಧ್ಯಾಯ ಅದರಲ್ಲಿ ಒಂದು 70 ಶ್ಲೋಕ ಇದ್ರೆ ರಾಯರು ಒಂದೇ ಶ್ಲೋಕದಲ್ಲಿ ಇದನ್ನು ತರ್ತಾರೆ. ಅವ್ರು ತಗೊಂಡು ಬರ್ತಾ ಮೊದಲು ಹೇಳೋ ಮಾತೆ ವ್ಯಾಸತ್ವೇನ ವಿದಾಯ, ಭಗವಂತ ವ್ಯಾಸತ್ವೇನ ವ್ಯಾಸರೂಪವನ್ನ ಸ್ವೀಕಾರ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದ. ಹಾಗಾದ್ರೆ ಒಂದು ಅಂಶ ತೀರ್ಮಾನ ಆಗೋದೇನೆಂದ್ರೆ, ಋಷಿಗಳಂತೂ ಸರ್ವಥಾ ಅಲ್ಲ, ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಹಿನ್ನೆಲೆ ನೋಡಿದ್ರೆ ಅದಿನ್ನೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ಷೀರ ಸಮುದ್ರ ಮಥನ ಮಾಡಬೇಕು ಅಂತ ಎಲ್ಲ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅದು ಯಾಕೆ ಅಂದ್ರೆ ಅದಕ್ಕೆಲ್ಲ ಕಾರಣ ಗೊತ್ತಿದೆ. ಇಂದ್ರನಿಗೆ ಶಾಪ ಬರುತ್ತೆ, ಅವರೆಲ್ಲ ಕೆಳಗಡೆ ಬೀಳುತ್ತಾರೆ. ಇದೆಲ್ಲ ಆಗಿ ಕೊನೆಗೆ ರಾಹುವಿನ ಶಿರಚ್ಛೇದದ ತನಕ ಒಂದು ಹಂತದ ಕತೆ ಬರುತ್ತೆ. ಅಲ್ಲಿಗೆ ಅಮೃತ ಬಂದಿರತ್ತೆ, ಅವನಿಗೆ ಕೊಡೋದಿಲ್ಲ. ರಾಹುವಿನ ತಲೆಯನ್ನು ಭಗವಂತ ಕತ್ತರಿಸ್ತಾನೆ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಈ ಅಲ್ಲಿದ್ದ ಎಲ್ಲ ರಾಕ್ಷಸರನ್ನ ಕೊಲ್ಬೇಕು ಅಂತ ಅವರಿಂದ ಓಡೋಗ್ತಾರೆ. ನಾವು ಕೊಲ್ಲೋಣ ಅವರನ್ನೆಲ್ಲ ಅಂತ ಎಲ್ಲರನ್ನ ಕೊಲ್ಬೇಕು ಅಂತ ಹೋಗ್ತಾರೆ. ಒಬ್ಬ ಮಾತ್ರ ಸಿಗೋದಿಲ್ಲ. ಅವನಿಗೆ ಬ್ರಹ್ಮದೇವರ ವರ ಇರುತ್ತೆ. ಏನಂದ್ರೆ ಭಗವಂತನಿಂದ ಸಾಹಿತ್ಯ ಅಂತ ವರ ಇರುತ್ತೆ. ಬಹಳ ವಿಚಿತ್ರ. ಭಗವಂತ ನಿನ್ನನ್ನು ಸಂಹಾರ ಮಾಡ್ತಾನೆ ಬಿಟ್ರೆ ಬೇರೆ ಯಾರ ಕೈಲಿ ಆಗೋದಿಲ್ಲ. ಅವನೇ ಮಹಾನುಭಾವ, ಈ ಯುಗದ ಪುರುಷ ಕಲಿ. ಅವನು ಓಡೋಗ್ತಾನೆ, ಬೇರೆ ಯಾರು ಸಿಗೋದೇ ಇಲ್ಲ. ಅವನೊಬ್ಬ ಮಾತ್ರ ಎಲ್ಲೋ ತಪ್ಪಿಸ್ಕೊಳ್ತಾನೆ. ಇವ್ರನ್ನೆಲ್ಲ ಹುಡುಕಿ ಎಲ್ಲಾ ದೇವತೆಗಳು ಕೊಲ್ತಾರೆ. ಕೊಂದಾಗ ಅವನು ತಪ್ಪಿಸ್ಕೊಂಡಲ್ಲ, ಅವನು ಆಲೋಚನೆ ಮಾಡ್ತಾನೆ. ವೇದವ್ಯಾಸ ದೇವರ ಅವತಾರ ಆಗೋದು ದ್ವಾಪರದ ಕೊನೆಯಲ್ಲಿ. ಆಗ ಇನ್ನೇನು ಕಲಿಯುಗದ ಆ ಸಂಧಿಕಾಲ, ಆ ಸಮಯದಲ್ಲಿ ವ್ಯಾಸರು ಅವತಾರ ಮಾಡ್ತಾರೆ. ಅವತಾರ ಮಾಡಿ ಈ ಕಲಿ ಅವತಾರ ಮಾಡ್ಲಿಕ್ಕೆ ದೊಡ್ಡ ಕಾರಣ ಹೇಳ್ತಾರೆ ಅವರು. ಸುಮ್ಮನೆ ಅವತಾರ ಮಾಡಲಿಲ್ಲ. ಈ ಕಲಿ ಓಡ್ ಹೋದವನು ಎಲ್ಲಿ ಸೇರ್ಕೊಂಡ ಅಂದ್ರೆ ಅದನ್ನು ಮಧ್ವ ವಿಜಯದಲ್ಲೂ ಬರುತ್ತೆ. ವಿಶ್ವಂ ಮಿಥ್ಯಾ ವಿಭುರ ಅಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ಯದತ್ತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸ್ಸಿಚ ಸತಾಂ ಹಂತನೂನಂ ತಿರೋಭೂತ್. ಈ ಕಲಿ ಮಾಡಿ ಕೆಲಸ ಇದೆ. ಅವನು ಅಲ್ಲಿಂದ ಓಡ್ ಹೋದ, ತಪ್ಪಿಸಿಕೊಂಡು ನೋಡ್ದ. ಅಷ್ಟೊತ್ತಿಗೆ ಪರೀಕ್ಷಿತ್ ರಾಜರು ಜಾಗ ಎಲ್ಲೂ ಕೊಡೋದಿಲ್ಲ ಅಂತ ಹೇಳಿದ್ರು. ಬಂಗಾರ ಅದರಲ್ಲೆಲ್ಲ ಇರು ಅಂತ ಹೇಳಿದ್ರು. ನಮ್ಗೆ ಅದ್ರ ಮೇಲೆ ವ್ಯಾಮೋಹವು ಜಾಸ್ತಿ ಆಯ್ತು. ನಾವು ಅದನ್ನ ಮೈ ಮೇಲೆ ಹಾಕೊಂಡು, ಕಲಿಯನ್ನು ಮೈ ಮೇಲೆ ಹಾಕೊಂಡು ಮೆರೆಯೋದು ಅಂತ ಒಂದು ವಿಚಿತ್ರ. ಅದಕ್ಕೆ ಆಸೆ ಬೇರೆ. ನಮಗ್ ಗೊತ್ತೇ ಇಲ್ಲ. ಅವನಿಗೆ ಅಲ್ಲಿ ಜಾಗ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ, ಅವನಲ್ಲಿ ಚೆನ್ನಾಗಿ ವಾಸ ಮಾಡ್ತಿದ್ದಾನೆ ಯಾವುದು ಗೊತ್ತಿಲ್ಲ. ಅವನು ಅಲ್ಲಿ ಸೇರ್ಕೊಂಡ. ಆದ್ರೆ ಅವನಿಗೆ ತೃಪ್ತಿ ಆಗ್ಲಿಲ್ವಂತೆ ಕಲಿಗೆ. ಇಷ್ಟು ಚಿಕ್ಕ ಸ್ಥಾನದಲ್ಲಿ ನಾನಿದ್ರೆ, ಒಬ್ಬ ಇಡೀ ಯುಗದ ಒಂದು ಅಧಿಪತಿಯಾಗಿ ನಾನು ಈ ತರ ಯಾವುದೋ ಒಂದು 4 ಸ್ಥಾನ 5 ಸ್ಥಾನದಲ್ಲಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಅವನೇನ್ ಮಾಡ್ತಾನೆ, ಎಲ್ಲ ಸಜ್ಜನರ ಹೃದಯದ ಒಳಗಡೆ ಹೋಗ್ತಾನ. ಅಲ್ಲಿ ಒಳಗೆ ಹೋಗಿ ಅವನು ಮಂದಂ ಮಂದಂ ಮನಸ್ಸಿಚ ಸತಾಂ ಹಂತ ನೂನಂ ತಿರೋಭೂತ್. ಅವನು ಒಳಗಡೆ ಹೋಗಿ ಮಾಡಿದ ಕೆಲಸ ಏನಂದ್ರೆ ಸಂಪೂರ್ಣವಾಗಿ ಅಜ್ಞಾನ. ಏನು ಓದ್ಲಿಕ್ಕೆ ಮನಸ್ಸೇ ಬರೋದಿಲ್ಲ, ನಿದ್ದೆ ಬರುತ್ತೆ. ಯಾವ ಪುಸ್ತಕ ತೆಗೆದ್ರೂ ನಿದ್ದೆ ಬರುತ್ತೆ, ಭಗವತ್ ಸಂಬಂಧಿ ಆದದ್ದು. ಕೆಲವರು ಅನ್ಕೊಳ್ತಾರೆ, ಇನ್ನೇನು ಅನ್ನ ಆಗ್ಲಿಕ್ಕೆ 10 ನಿಮಿಷ ಇದೆ, ಹರಿಕಥಾಮೃತ ಸಾರ ಹೇಳೋಣ ಅಂತ ಪುಸ್ತಕ ತೆಗೆದ್ರೆ ಆಗ ನಮಗೆ ನಿದ್ದೆ ಬರುತ್ತೆ. ಬೇಡ, 10 ನಿಮಿಷ ಅಲ್ಲ, ಮಲಗಿ ಬಿಟ್ರೆ 15 ನಿಮಿಷದಲ್ಲಿ ಎಷ್ಟು ಸಂಧಿ ಹೇಳ್ಬೋದು, ಒಂದು ಹೇಳಲಿಕ್ಕಾಗಲ್ಲ. ನನಗೆ ಬೇರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಆಗುತ್ತೆ. ಮಲ್ಕೊಂಡ್ರೆ ಒಂದು 10 ನಿಮಿಷ ನಿದ್ದೆನಾರ ಆಗುತ್ತೆ, ಎದ್ದು ಮತ್ತೆ ಆಮೇಲೆ ಮುಂದಿನ ಕೆಲಸ ಮಾಡಬಹುದು. ಇದು ಯಾಕೆಂದ್ರೆ ಇದು ಕಲಿಯ ಪ್ರಭಾವ. ಸೇರ್ಕೊಂಡಿದ್ ಯಾರಲ್ಲಿ ಅಂದ್ರೆ ಎಲ್ಲರಲ್ಲೂ ಸೇರ್ತಾನ, ಯಾರನ್ನು ಬಿಡೋದು. ಪರಶುಕ್ಲತ್ರಯರನ್ನ ಬಿಟ್ರೆ ಬ್ರಹ್ಮದೇವರು, ವಾಯುದೇವರು, ಲಕ್ಷ್ಮೀದೇವಿ, ಸರಸ್ವತಿ ದೇವಿ, ಭಾರತೀ ದೇವಿಯರನ್ನು ಬಿಟ್ರೆ ರುದ್ರದೇವರಿಂದ ಆರಂಭಗೊಂಡು ಎಲ್ಲರತ್ರ ಸೇರ್ಕೊಳ್ತಾನೆ. ನಮ್ಮ ಹತ್ರ ಅಂತ ಪ್ರತ್ಯೇಕ ಹೇಳಿಲ್ವಲ್ಲ ಆಚಾರ ಅಂದ್ರೆ ಇದೇನು ಸಂಕಲ್ಪಕ್ಕೆ ಬರ್ಸಿರೋದಲ್ಲ, ಎಲ್ಲರಲ್ಲೂ ಸೇರಿದ್ದಾನೆ. ಕಂಪಲ್ಸರಿಯಾಗಿ ಸೇರ್ಕೊಳ್ತಾನೆ. ರುದ್ರದೇವರಲ್ಲೇ ಸೇರ್ದ ಅಂದ್ರೆ ನಮ್ಮನ್ನು ಬಿಡ್ತಾನ, ಗ್ಯಾರಂಟಿಯಾಗಿ ಸೇರ್ಕೊಳ್ತಾನೆ. ಸೇರ್ಕೊಂಡ ಮೇಲೆ ಇಲ್ಲಿ ದೊಡ್ಡ ತೊಂದರೆ ಆಯ್ತು. ವೇದವ್ಯಾಸ ದೇವರು ಯಾಕೆ ಅವತಾರ ಮಾಡ್ತಾರೆ ಅಂದ್ರೆ ಈ ಕಾರಣಕ್ಕೆ. ಅವನು ಒಳಗಡೆ ಸೇರ್ಕೊಂಡು ರುದ್ರದೇವರ ಕೈಯಲ್ಲೇ ಮೋಹಶಾಸ್ತ್ರ ಪೂರ್ತಿ ಅವರು ಬರೆದ ಶಾಸ್ತ್ರ ಓದಿದ್ರೆ ರುದ್ರ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಎಲ್ಲ ಸರ್ವೋತ್ತಮರೇ. ಮಗನನ್ನೂ ಸರ್ವೋತ್ತಮ ಅಂತಾರೆ, ಅಪ್ಪನೂ ಸರ್ವೋತ್ತಮ ಅಂತಾರೆ. ಇದು ಹೇಗಿರುತ್ತೆ?
ಯಾಕೆ ಹೀಗಾಗತ್ತೆ? ಇದು ಕಲಿಯ ಪ್ರಭಾವ. ಎಲ್ಲರಲ್ಲೂ ಸೇರ್ಕೊಂಡ ಇಂಥದ್ದೊಂದು ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟ. ಎಲ್ಲ ಇದ್ದದ್ದೇ ಸ್ವಲ್ಪ ಜನ ಸಜ್ಜನರು ಅಂತ ಕಲಿಯುಗದಲ್ಲಿ, ಅವರ ಮನಸ್ಸಲ್ಲೂ ಇವನೇ ಸೇರ್ಕೊಂಡ್ರೆ ಒಂದು ಗತಿಯೇ. ಹಾಗಾಗಿ ಮತ್ತೆ ಎಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ, ಭಗವಂತ ನೀನೇ ಅವತಾರ ಮಾಡ್ಬೇಕು. ಮತ್ತೆ ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಕಲಿ ನಿಗ್ರಹ ಮಾಡಬೇಕಾಗಿದ್ರೆ ಬ್ರಹ್ಮದೇವರೇ ವರ ಕೊಟ್ಟಿದ್ದಾರೆ. ಒಂದು, ಅಜ್ಞಾನ ಮೇಲ್ಗಡೆ ಬೇಕಾದ್ರೆ ನೋಡ್ರಿ ಬಂಗಾರ ತಗೊಳ್ಬೇಡಿ, ಅದು ಒಳ್ಳೇದಲ್ಲ ಅಂತ ಯಾರು ಜ್ಯೋತಿಷ್ಯರು ಹೇಳಿದ್ರು ಕೆಲವರು ಹಾಕೊಳ್ಳೋದಿಲ್ಲ. ಪ್ಲಾಸ್ಟಿಕ್ ಹಾಕೊಳ್ಬೇಕಾದ್ರೆ ಓಡಾಡಿ ಬಂಗಾರ ಹಾಕೊಳ್ಬೇಡಿ ಅಂದ್ರೆ ಸಾಕು, ಹಾಕೊಳ್ಳೋದಿಲ್ಲ. ಅದು ಕಲಿಗೆ ಆ ಯೋಚನೆ ಬಂತು. ಯಾರಾದ್ರೂ ಹೇಳಿ ಇವ್ರು ಬಂಗಾರ ಬೇಕಾದ್ರೂ ಬಿಟ್ಬಿಡ್ತಾರೆ, ಆದ್ರೆ ಒಳಗಡೆ ನಾನು ಸೇರ್ಕೊಂಡ್ರೆ ನನ್ನನ್ನು ಇವ್ರು ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸೇರಿದ. ಅವನನ್ನ ಕೊಲ್ಲಬೇಕಾದ್ರೆ, ಅಜ್ಞಾನ ನಮಗೆ ನಾಶ ಆಗ್ಬೇಕಾದ್ರೆ ಒಳ್ಳೆ ಜ್ಞಾನ, ಸುಜ್ಞಾನವೇ ಬೇಕು. ಅದು ಬೇಕು. ಅದರ ಮಧ್ಯದಲ್ಲಿ ಇನ್ನೊಂದು ಕೆಲಸ ಮಾಡಿಸ್ತಾನೆ. ಗೌತಮರ ಒಳಗಡೆ ಸೇರ್ಕೊಂಡು ಅವರಿಂದ ಶಾಪ ಕೊಡಿಸ್ತಾನೆ. ಅಲ್ಲ, ಇದಕ್ಕೂ ಅದಕ್ಕೆ ಸಂಬಂಧ ಏನು ಅಂದ್ರೆ, ಗೌತಮರು ವಾಸ್ತವಿಕವಾಗಿ ಯಾವ ತರ ಶಾಪ ಕೊಡಬಹುದಾಗಿತ್ತು ಅಂದ್ರೆ, ಅವರ ಮನೆಗೆ ಎಲ್ಲ ಋಷಿಗಳು ಬರ್ತಾರೆ, ಬೇಕಾದಷ್ಟು ಕ್ಷಾಮ ಅವರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ, ಒಳ್ಳೆ ಊಟದ ವ್ಯವಸ್ಥೆ ಮಾಡ್ತಿರ್ತಾರೆ, ದಿನ ಪಾಠ ಪ್ರವಚನ ಎಲ್ಲ ನಡೀತಾ ಇರುತ್ತೆ. ಕೊನೆಗೆ ಅವ್ರಿಗೆ ಹೋಗ್ಬೇಕು ಅಂತ ಮನಸ್ಸಾಗುತ್ತೆ, ಗೌತಮರಿಗೆ ಅಪರಾಧ ಮಾಡ್ತಾರೆ, ಅವ್ರು ಶಾಪ ಕೊಡ್ತಾರೆ. ಅವ್ರು ಕೊಡೋ ಶಾಪ ಎಂಥದ್ದು ಅಂತ ಗಮನಿಸಿದ್ರೆ ಕಲಿ ಅವರೊಳಗಡೆ ಎಷ್ಟು ಚೆನ್ನಾಗಿ ಸೇರ್ಕೊಂಡಿದ್ದ ಅನ್ನೋದು ಗೊತ್ತಾಗುತ್ತೆ. ಅವ್ರು ಶಾಪ ಕೊಡಬೇಕಾದ್ರೆ ಅಲ್ಲಿ ಬಂದಿದ್ದ 100 ಜನಕ್ಕೆ ಶಾಪ ಕೊಡಬಹುದಾಗಿತ್ತು. ನೋಡಿ, ನೀವು ಯಾರು 100 ಜನ ಬಂದಿದ್ದೀರಾ, ನಿಮಗೆಲ್ಲ ಜ್ಞಾನ ನಾಶ ಆಗ್ಲಿ ಅಂತ ಅವ್ರು ಹಾಕೊಡೋದಿಲ್ಲ. ಎಲ್ಲಾ ಕಡೆ ಜ್ಞಾನ ನಾಶ ಆಗೋಗ್ಲಿ ಅಂತ ಶಾಪ ಕೊಡ್ತಾರೆ. ಇದು ಬಹಳ ವಿಚಿತ್ರ. ಎಲ್ಲ ಕಡೆಯಲ್ಲೂ ಜ್ಞಾನ ನಾಶ ಆಗ್ಲಿ ಅಂತ ಯಾಕೆ ಶಾಪ ಕೊಟ್ಟರು? ಅನ್ಯಾಯ. ವೇದ ಮಂತ್ರಗಳು ಯಾವುದೇ ರೀತಿಯಾದ ಅನ್ಯಾಯವನ್ನು ಮಾಡಲಿಲ್ಲ. ವೇದ ಮಂತ್ರಗಳು ಯಾವ ಅನ್ಯಾಯವನ್ನು ಮಾಡಲಿಲ್ಲ. ಆದ್ರೆ ವೇದ ಮಂತ್ರಗಳಿಗೆಲ್ಲ ಶಾಪ. ಎಲ್ಲಾ ವೇದ ಮಂತ್ರಗಳು ಕೂಡ ಅದರ ಕೆಲಸ ಅದು ಮಾಡದೇ ಇರಲಿ, ಎಲ್ರಿಗೂ ಅಜ್ಞಾನ ಬರಲಿ, ಈ ತರ ಶಾಪ ಯಾವಾಗ ಕೊಡ್ತಾರೆ ಅವಾಗ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ವೇದವ್ಯಾಸ ದೇವರು ಅವತಾರ ಮಾಡ್ತಾರೆ. ಭಗವಂತ ಅವತಾರ ಮಾಡಬೇಕಾದ್ರೆ ಸುಮ್ಮನೆ ಅವತಾರನು ಮಾಡೋದಿಲ್ಲ. ಅವನಿಗೆ ಭಗವಂತನೇ ಮಗನಾಗ್ಬೇಕು ಅಂತ ಒಬ್ರು ಇಬ್ರಲ್ಲ, ಬೇಕಾದಷ್ಟು ಜನ ತಪಸ್ ಮಾಡಿರ್ತಾರೆ, ನೀನೇ ಮಗನಾಗ್ಬೇಕು, ನೀನೇ ಮಗನಾಗ್ಬೇಕು ಅಂತ. ಅದು ಭಗವಂತ ಚೆನ್ನಾಗಿ ಮ್ಯಾಚ್ ಮಾಡ್ತಾನೆ. ಒಂದು ಕೆಲಸ ಮಾಡಿ, ಆ ಕಡೆ ಒಂದು ಹುಡುಗಿ, ಈ ಕಡೆ ಒಂದು ಹುಡುಗ ತಪಸ್ ಮಾಡಿದ್ರೆ ನೀವಿಬ್ರು ಮದುವೆ ಆಗಿ ನಿಮ್ಮೆಲ್ಲ ಅವತಾರ ಮಾಡ್ತೀವಿ. ಸುಮ್ಮನೆ ನಿಮ್ಗೊಂದ್ಸತಿ ಇವರಿಗೊಂದ್ಸತಿ ಪದೇ ಪದೇ ಬರ್ಲಿಕ್ಕೆ ಆಗಲ್ಲ, ಒಂದ್ಸತಿ ಬರ್ತೀವಿ. ಎಲ್ಲರಿಗೂ ಅವತಾರ ಮಾಡಿದಾಗ ಸಂತೋಷವೂ ಆಗ್ಬೇಕು, ನೀವು ಮದುವೆ ಮಾಡ್ಕೊಳ್ಳಿ, ನಿಮಗೂ ಸಂತೋಷ ಆಗುತ್ತೆ. ಇದು ಭಗವಂತನ ಪಾಲಿಸಿ. ಅದರ ಮಧ್ಯದಲ್ಲಿ ಈ ತರದ ತಪಸ್ಸನ್ನು ಮಾಡಿದವರು ಪರಾಶರರು. ಭಗವಂತನಿಗೆ ವಿಶೇಷವಾಗಿ ತಪಸ್ಸು ಮಾಡ್ತಾರೆ. ಈ ಕಥೆಯೆಲ್ಲ ಕರೆಕ್ಟ್ ಸರಿಯಾಗಿ ಕೇಳಿದ್ರೆ ಗೊತ್ತಾಗುತ್ತೆ ವೇದವ್ಯಾಸ ದೇವರು ಋಷಿ ಅಲ್ಲ ಅನ್ನೋದು. ಪರಾಶರರು ಭಾರಿ ದೊಡ್ಡ ವ್ಯಕ್ತಿಗಳು. ಅವರ ಚರಿತ್ರೆಯನ್ನು ಹೇಳ್ತಾ ಅವರ ವಂಶದಲ್ಲಿ ಬಂದವರೆಲ್ಲ ತುಂಬಾ ದೊಡ್ಡವರು. ಶಕ್ತಿ, ವಸಿಷ್ಠ, ಹೀಗೆ ಬಂದವರೆಲ್ಲ ದೊಡ್ಡ ದೊಡ್ಡ ಋಷಿಗಳು. ವಸಿಷ್ಠರು ಇಡೀ ಇಕ್ಷ್ವಾಕು ವಂಶಕ್ಕೇನೆ ರಾಜಪುರೋಹಿತರಾಗಿದ್ದರು. ಅಂದ್ರೆ ಇಕ್ಷ್ವಾಕು ವಂಶ ಅಂದ್ರೆ ರಾಮಚಂದ್ರ ದೇವರಿಗೆ ಕುಲಪುರೋಹಿತರಾಗಿದ್ದಂಥವರು. ಈ ಪರಾಶರರು ದೊಡ್ಡ ತಪಸ್ಸು ಮಾಡ್ತಾರೆ. ಈ ಪರಾಶರರ ಕಥೆಯಲ್ಲೂ ಬಹಳ ವಿಚಿತ್ರ. ಗರ್ಭದಲ್ಲಿದ್ದಾಗಲೇನೆ ವೇದಮಂತ್ರ ಹೇಳ್ತಾ ಇರ್ತಾರೆ. ವಸಿಷ್ಠರು ಹಿಂದೆ ತಿರುಗಿ ನೋಡಿದ್ರೆ ಯಾರಿಲ್ಲ, ಹೆಂಗಸು ವೇದಮಂತ್ರ ಹೇಳ್ತಿದ್ಯಾ ಅಂದ್ರೆ ಹಾಗೂ ಅಲ್ಲ. ಮತ್ತೆ ಯಾರು ಹೇಳ್ತಿದ್ದಾರೆ ನೋಡಿದ್ರೆ ಗರ್ಭದಲ್ಲಿ ವೇದಮಂತ್ರ ಕೇಳಿಸ್ತಾ ಇದೆ. ಅವರಿಗೆ ಧೈರ್ಯ ಬರುತ್ತೆ. 100 ಜನ ಮಕ್ಕಳು ಇರ್ತಾರೆ, ಅದೆಲ್ಲ ದೊಡ್ಡ ಕಥೆ. ಒಟ್ಟು ವಸಿಷ್ಠರಿಗಿದ್ದ ಎಲ್ಲ ಮಕ್ಕಳು ಕಳ್ಕೊಂಡ ಮೇಲೆ ಪರಾಶರರು ಅವರ ಸೊಸೆ ಸಿಗ್ತಾರೆ, ಒಳ್ಳೆ ಮೊಮ್ಮಗ ಅಂತ. ಅವರು ಬಹಳ ದೊಡ್ಡ ತಪಸ್ಸು, ಭಗವಂತನನ್ನ ಕುರಿತು ತಪಸ್ಸು ಮಾಡಿ ನೀನೇ ನನಗೆ ಮಗನಾಗಿ ಅವತಾರ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಈ ಕಡೆ ಇನ್ನೊಂದು ಕಥೆ, ಪಿತೃದೇವತೆಗಳು ಅವರಲ್ಲಿ 2 ಗಣ, ಒಂದು ಅಮೂರ್ತರು, ಒಂದು ಸಮೂರ್ತರು ಅಂತ. ಒಂದು ಮೂರ್ತಿವತ್ತಾದ ಪಿತೃಗಳು ಅಂತಿದ್ದಾರೆ, ಇನ್ನೊಬ್ರು ಕಾಣೋದಿಲ್ಲ. ಹಾಗಾಗಿ ಒಬ್ಳು ಅದ್ರಿಕೆ ಅಂತ ಅವಳೇನ್ ಮಾಡ್ತಿರ್ತಾಳೆ, ಅವಳು ಮತ್ತೆ ಉಪರಿಚರ ವಸು, ಅವರಿಬ್ಬರು ವಿಮಾನದಲ್ಲಿ ಬರ್ತಾ ಇರ್ತಾರೆ. ಅವ್ರು ಬರ್ಬೇಕಾದ್ರೆ ಇವಳಿಗೆ ಅನ್ಸತ್ತೆ ನಮ್ಮ ತಂದೆ ತಾಯಿ ಯಾರು ಅಂತ. ಯಾಕಂದ್ರೆ ಅವ್ರ ರೂಪ ಇಲ್ಲ, ಪಿತೃದೇವತೆಗಳ ಮಗಳು ಇವಳು ವಾಸ್ತವಿಕವಾಗಿ. ಅವಳಿಗೆ ಅವರ ತಂದೆ ತಾಯಿ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ವಿಮಾನದಲ್ಲಿ ಯಾರೋ ಆ ಸಮಯಕ್ಕೆ ಬರ್ತಿರ್ತಾರೆ. ಅವಳು ಅಂದ್ಕೊಳ್ತಾಳೆ, ನನ್ನ ಮನಸ್ಸಿಗೆ ಈಗ ಆಲೋಚನೆ ಬಂತು, ಕರೆಕ್ಟ್ ಆಗಿ ಇವರಿಬ್ಬರು ಬರ್ತಿದ್ದಾರೆ, ಇವರೇ ನಮ್ಮ ತಂದೆ ತಾಯಿಗಳು ಅಂತ. ನೀವೇ ನಮ್ಮ ಅಪ್ಪ ಅಮ್ಮ ಅಂತ ಕರೀತಾರೆ. ಈ ಮೂರ್ತಿ ಇಲ್ಲದ ಪಿತೃದೇವತೆಗಳಿದ್ದಾರಲ್ಲ, ಅಮೂರ್ತರು, ಅವರಿಗೆ ಗೊತ್ತಾಗುತ್ತೆ ಇದು ದೊಡ್ಡ ವ್ಯಭಿಚಾರ. ಯಾರ್ಯಾರನ್ನು ರೋಡಲ್ಲಿ ಹೋಗೋರ್ನೆಲ್ಲ ಸುಮ್ಮನೆ ನೀವೇ ನಮ್ಮ ಅಪ್ಪ ಅಮ್ಮ ಬನ್ನಿ ಬನ್ನಿ ಅಂತ ಯಾರು ಕರೀತಾರೆ? ಯಾರು ಹಾಗೆಲ್ಲ ಕರೆಯೋದಿಲ್ಲ. ಅದನ್ನು ಅವ್ರು
ಕೆಳಗಡೆ ಬೀಳ್ಬೇಕಾದ್ರೆ ಅವಳಿಗೆ ಅಳು ಬರುತ್ತೆ, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಕೆಳಗಡೆ ಬೀಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ನನಗೆ ಯಾರಂತ ಗೊತ್ತಾಗದೆ ಅಪರಾಧ ಮಾಡಿದ್ದೀನಿ, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಅಂತ ಕೇಳಿಕೊಂಡಿದ್ದಕ್ಕೆ ಪಿತೃದೇವತೆಗಳು ಅಲ್ಲೇ ನಿಲ್ಲಿಸ್ತಾರೆ. ಶಿಷ್ಟ ಅಂತ ಹೇಳ್ತಾರೆ, ಅವಳಲ್ಲೇ ನಿಲ್ತಾಳೆ. ನಿಂತಾಗ ಅವ್ರಿಗೆ ಹೇಳ್ತಾರೆ, ನೋಡು ನಿನ್ನಲ್ಲಿ ಭಗವಂತ ಅವತಾರ ಮಾಡ್ತಾನೆ, ನೀನು ಯಾರನ್ನೋ ತಂದೆ ತಾಯಿ ಅಂತ ಕರೆದಿದೆಯಲ್ಲ, ನಿನ್ಗೆ ಹಾಗೆ ಆಗ್ಲಿ. ನೀನು ಭೂಲೋಕದಲ್ಲಿ ಹುಟ್ಟಿದ್ರು ನಿನ್ ತಂದೆ ತಾಯಿ ಅಂತ ಯಾರು ಅಂತ ಗೊತ್ತಾಗೋದೇ ಇಲ್ಲ, ಯಾರನ್ನೋ ನಿನ್ ತಂದೆ ತಾಯಿ ಅಂತ ಹೇಳ್ತೀಯ, ಇದೇ ನಿನಗೆ ಶಾಪ. ಈ ಶಾಪದ ಪರಿಹಾರ ಭಗವಂತ ನಿನ್ನಲ್ಲಿ ಅವತಾರ ಮಾಡ್ತಾನೆ, ಆಲೋಚನೆ ಮಾಡಬೇಡ. ಹಾಗಾದ್ರೆ ಕೆಳಗಡೆ ಹುಟ್ಟಬೇಕು. ಅಲ್ಲಿ ಮೇಲ್ಗಡೆ ಉಪರಿಚರ ವಸು ಅದ್ರಿಕೆ ಹೋಗ್ತಾ ಇದ್ರು. ಆ ಉಪರಿಚರ ವಸುನೇ, ಆ ವಸು ಚಕ್ರವರ್ತಿ ತಾನು ಕೆಳಗಡೆ ಅವನು ಬಂದಿದ್ದಾನೆ. ಈ ಅದ್ರಿಕೆಗೆ ಇದರ ಮಧ್ಯದಲ್ಲಿ ಒಂದು ಶಾಪ ಬರುತ್ತೆ, ನೀನು ಹೆಣ್ಣು ಮೀನಾಗಿರು ಅಂತ. ಹೆಣ್ಣು ಮೀನಾಗಿ ನಾನು ಎಷ್ಟು ವರ್ಷ ಇರಲಿ ಅಂದ್ರೆ, ನಿನ್ನ ಒಳಗಡೆ 2 ಮನುಷ್ಯ ಮಕ್ಕಳು ಹುಟ್ಟುತ್ತಾರೆ, ಅಲ್ಲಿ ತನಕ ನೀನು ಹೆಣ್ಣು ಮೀನಾಗಿರು. ಎಲ್ಲ ದೇವರ ವಿಚಿತ್ರ ವ್ಯಾಪಾರ, ನಮಗೆ ಅರ್ಥ ಆಗೋದಿಲ್ಲ. ಕೇಳಿದ್ರೆ ಅನ್ಸುತ್ತೆ ಏನೋ ಕಥೆ ಹೇಳಬೇಕು ಅಂತ ಹೇಳ್ತಿದಾರ. ಅಂದ್ರೆ ಎಷ್ಟೋ ಘಟನೆಗಳು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ಲದಾಗ ನಡೆಯುತ್ತೆ. ವಿಚಿತ್ರ ಘಟನೆಗಳು ನಡೆಯುತ್ತೆ. ಅದು ಹೇಗೆ ನಡೀತು, ಕಣ್ಣೆದುರುಗಡೆ ನಡೆದಿದೆ, ನಾವು ಅದನ್ನು ನಂಬೋದಿಲ್ಲ ಅಂತ ಹೇಳ್ತೀವ, ನಂಬ್ತೀವಿ. ಯಾಕೆಂದ್ರೆ ನಮಗೊಂದು ಶಕ್ತಿ ಇದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಶಕ್ತಿ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಶಕ್ತಿ ಇರುತ್ತೆ. ನನಗೆ ಒಂದು ಮನೆ ಎತ್ತಲಿಕ್ಕಾಗಲ್ಲ ಅಂದ್ರೆ ಇನ್ನೊಬ್ಬ ಮನೆ ಅಲ್ಲ ಮರನೇ ಎತ್ತಾ ಇರ್ತಾನ. ಅವನು ಮರ ಎತ್ತಾನೆ ಅಂದ್ರೆ ಸುಳ್ಳು ಅಂತ ಯಾರು ಹೇಳ್ತಾರ? ಇಲ್ಲ, ಅವನಿಗೆ ಆ ಶಕ್ತಿ ಇದೆ ಅಂತ. ಹಾಗ ಆ ಶಕ್ತಿ ಮೇಲೆ ಮೇಲೆ ಹೋಗ್ತಾ ಅದು ಅಚಿಂತ್ಯ ಶಕ್ತಿ ಆಗುತ್ತೆ. ಅದು ಭಗವಂತನ ಶಕ್ತಿ. ಅದು ಹೇಗೆ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರೂ ತಾವು ಅಪರಾಧ ಮಾಡಿ ತಮ್ಮ ತಮ್ಮ ಆ ಶಾಪವನ್ನ ಕಳ್ಕೊಳ್ಳಿಕ್ಕೋಸ್ಕರ ಎಲ್ಲ ಭೂಲೋಕದಲ್ಲಿ ಅವತಾರ ಮಾಡಿ ಪಾಪವನ್ನ ಕಳ್ಕೊಳ್ತಾರೆ. ಇಲ್ಲಿ ಹೆಣ್ಣು ಮೀನಾಗಿ ಇವಳು ಹುಟ್ಟಿರ್ತಾಳೆ. ಅವಳ ಒಳಗಡೆ ಈ ವಸು ಚಕ್ರವರ್ತಿಯ ಆ ವೀರ್ಯ ಅದು ಸೇರಿ ಅಲ್ಲಿ 2 ಮನುಷ್ಯ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಿದ್ರೆ ಅವನು ತಗೊಂಡೋಗಿ ಆ ರಾಜನಿಗೆ ಕೊಡ್ತಾನೆ ಮಗು ಅಂತ. ಅವನ್ ಬುದ್ಧಿವಂತ, ನನಗೆ ಯಾಕೆ ಹೆಣ್ಣು ಮಗು ಮತ್ತೆ ಮದುವೆ ಮಾಡ್ಬೇಕೆಲ್ಲ ದೊಡ್ಡ ಜವಾಬ್ದಾರಿ ಬೇಡ ಅಂತ ಅವನದ್ದೇ ಮಗು ಅವನಿಗೆ ವಾಪಸ್ ಹೋಗುತ್ತದೆ, ಅವನಿಗೆ ಗೊತ್ತಿಲ್ಲ. ಆ ಮಗುವಿನಿಂದ 2 ಗಂಡು ಹೆಣ್ಣು ಮಕ್ಕಳು ಹುಟ್ಟಿರ್ತಾರೆ. ಅದನ್ನು ತಗೊಂಡೋಗಿ ಗಂಡು ಮಗು ಮಾತ್ರ ತಗೊಳ್ತಾನೆ, ಹೆಣ್ಣು ಮಗು ವಾಪಸ್ ಕಳುತ್ತಾನೆ. ಆ ಹೆಣ್ಣು ಮಗು ಈ ಬೆಸ್ತರ ಮಧ್ಯದಲ್ಲಿ ಬೆಳೆಯುತ್ತೆ. ಆ ಬೆಸ್ತರನ್ನೇ ತಂದೆ ತಾಯಿ ಅಂತ ಕರೆಯುತ್ತೆ. ಇದು ಶಾಪದ ವಿಮೋಚನೆಗೆ ಋಷಿಗಳು ಕೊಟ್ಟ ಒಂದು ಅದ್ಭುತವಾದಂತಹ ಶಾಪ ನಿಮಿತ್ತ ವರ. ಶಾಪವೂ ಹೌದು, ವರವೂ ಹೌದು. ಅವ್ರು ಇಂಥ ಶಾಪ ಕೊಟ್ರೆ ಅಲ್ಲಿ ಬಂದು ಹುಟ್ಟುತ್ತಾಳೆ. ವಾಸ್ತವಿಕವಾಗಿ ರಾಜನನ್ನ ತಂದೆ ಅಂತ ಕರಿಬೇಕು. ಮಗುವಾಗಿದ್ದಾಗಲೇ ಬೆಳೀತಾ ಇರೋದು ಬೆಸ್ತರ ಮಧ್ಯದಲ್ಲಾದ್ರಿಂದ ಬೆಸ್ತರನ್ನೇ ತಂದೆ ತಾಯಿ ಅಂತ ಕರ್ಕೊಂಡು ಹಾಗೆ ಇರ್ತಾರೆ. ಋಷಿಗಳು ಕೊಟ್ಟ ಶಾಪ ಅದು ಸುಳ್ಳಾಗೋದಿಲ್ಲ. ಆದ್ರೆ ಅದನ್ನ ಸತ್ಯಪಡಿಸಬೇಕಾದ್ರೆ ಭಗವಂತ ಮಾಡಬೇಕಾದ ವ್ಯಾಪಾರ ಇದೆಯಲ್ಲ, ಅದು ಭಾರಿ ದೊಡ್ಡದು. ಹೇಗೆ ಸತ್ಯ ಮಾಡಿಸಬೇಕು? ಹುಟ್ಟಿದ ಮೇಲೆ ಆ ಮಗು ಕಳೆದು ಹೋಗಿ ಅದು ತಂದೆ ತಾಯಿ ಅಂತ ಗೊತ್ತಾಗದೆ ಇವರನ್ನು ತಂದೆ ತಾಯಿ ಅಂತ ಕರೆದು, ಇದು ಭಗವಂತ ಮಾಡುವ ಲೀಲೆ. ಇಲ್ಲಿ ಇವಳು ತಂದೆ ತಾಯಿ ಅಂತ ಕರಿತಿರ್ತಾಳೆ. ಈ ಕಡೆ ಪರಾಶರರಿಗೆ ಹೇಳ್ತಾರೆ, ನೀನು ಹೋಗಿ ಆ ಸತ್ಯವತಿಯನ್ನು ಮದುವೆ ಆಗ್ಬೇಕು. ಒಳ್ಳೆ ಒಳ್ಳೆ ಕಥೆ. ವಾಸ್ತವಿಕವಾಗಿ ರಾಜನ ಮಗಳು, ಆದ್ರೆ ಬೆಸ್ತರ ಮಧ್ಯದಲ್ಲಿ ಬೆಳೀತಾ ಇದ್ದಾಳೆ. ಇವರು ಹೋಗಿ ಅವಳನ್ನು ಮದುವೆ ಆಗ್ಬೇಕು. ಇವರು ಆ ಯಮುನಾ ನದಿಯನ್ನ ದಾಟಬೇಕಾದ್ರೆ ಆ ಸತ್ಯವತಿ ದಾಟಿಸ್ತಾ ಇರ್ತಾಳೆ. ಅವಳು ಹೇಗಿದ್ರು ಆ ಒಂದು ಕೆಲಸದಲ್ಲೇ ಇದ್ದವಳಾದ್ರಿಂದ ಪರಾಶರರನ್ನ ನದಿಯನ್ನ ದಾಟಿಸ್ತಾ ಇರ್ತಾಳೆ. ಎಲ್ರಿಗೂ ಗೊತ್ತಿರೋ ಕಥೆ ಎಷ್ಟಂದ್ರೆ, ಪರಾಶರರು ದಾಟಬೇಕಾದ್ರೆ ಮದುವೆ ಈ ಕಡೆ ಬರೋ ಅಷ್ಟರಲ್ಲಿ ಅವರಿಬ್ಬರಿಗೂ ಪ್ರೇಮ ವಿವಾಹ ಆಗತ್ತೆ. ಆಮೇಲೆ ಅಲ್ಲಿಂದ ವೇದವ್ಯಾಸ ದೇವರು ಹುಟ್ಟುತ್ತಾರೆ ಅಂತ ಈ ಕಥೆ ಎಲ್ಲಾ ಕಡೆ ಪ್ರಚಲಿತದಲ್ಲಿರೋದು. ಆದ್ರೆ ವಾಸ್ತವ ಸಂಗತಿಯಲ್ಲಿ ನಡೆಯೋದೇ ಬೇರೆ. ಪರಾಶರರು ಎಂಥವರು, ಭಗವಂತನನ್ನ ತಪಸ್ಸು ಮಾಡಿ ಮಗನಾಗಿ ಪಡ್ಕೊಳ್ಬೇಕು ಅಂತಿದ್ದವರು, ಅವ್ರು ಯಾಕೆ ಲವ್ ಮ್ಯಾರೇಜ್ ಆಗ್ತಾರೆ? ಲವ್ ಮ್ಯಾರೇಜ್ ಆಗಿ ಭಗವಂತ ಹುಟ್ಲಿ ಅಂತ ಅವ್ರಿಗೆ ಯಾವ ಅಪೇಕ್ಷೆ ಇರುತ್ತೆ? ಇಂಥ ಯಾವ ಕೆಟ್ಟ ಕೆಟ್ಟ ಅಪೇಕ್ಷೆಗಳು ಅಷ್ಟು ದೊಡ್ಡ ಋಷಿಗಳಿಗೆ ಇರೋದೇ ಇಲ್ಲ. ಹಾಗಾಗಿ ಋಷಿಗಳಿಗೆ ಇಲ್ಲ ಅಂತ ಆದ್ಮೇಲೆ ಭಗವಂತ ಹೇಗೆ ಹುಟ್ಟುತ್ತಾನೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ವೇದವ್ಯಾಸ ದೇವರು ಅವತಾರ ಮಾಡಬೇಕಾದ್ರೆ ಇಲ್ಲಿ ಇವರಿಬ್ಬರಿಗೆ ಮದುವೆ ಮಾಡಿಕೊಳ್ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ನಿಜ. ಆದರೆ ಪರಾಶರರ ಆ ದೋಣಿಯಲ್ಲಿ ಬರ್ತಾ ಆ ಚಿಕ್ಕ ಸ್ಥಳ, ಒಂದು ದ್ವೀಪ ಸಿಗತ್ತೆ. ಆ ದ್ವೀಪದಲ್ಲಿ ಅವ್ರು ಹೇಳ್ತಾರೆ, ನಾನು ಮದುವೆ ಮಾಡ್ಕೊಳ್ತೀನಿ. ಯಾಕೆಂದ್ರೆ ದೊಡ್ಡ ದೊಡ್ಡವರು ಅಷ್ಟೊತ್ತಿಗಾಗ್ಲೇ ವಸಿಷ್ಠ ಎಲ್ಲ ದೊಡ್ಡ ದೊಡ್ಡ ಋಷಿಗಳಲ್ಲಿ ಬಂದಿರ್ತಾರೆ. ಅವರೆಲ್ಲ ಹೇಳ್ತಾರೆ ಮದುವೆ ಮಾಡ್ಕೊಳ್ಬೇಕು ಅಂತ. ಮದುವೆ ಮಾಡ್ಕೊಳ್ತೀನಿ, ಬ್ರಾಹ್ಮ ವಿವಾಹ ಮಾಡ್ಕೊಳ್ತೀನಿ ಹೊರತು ಪ್ರೇಮ ವಿವಾಹ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅವರು. ನಾನು ಹಾಗೆಲ್ಲ ಪ್ರೇಮ ವಿವಾಹ ಆಯ್ತು ಎಲ್ಲ ತೋರಿಸಿರೋದು ಹಾಗೆ. ನಮಗೆ ಟಿವಿಯ ಮಹಾಭಾರತವೇ ನಂಬಿಕೆ. ಆಚಾರ್ಯರು ಬರೆದಿದ್ದಾರೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಅವರು ತೋರಿಸಿದ್ದೆ ಚೆನ್ನಾಗಿದೆ ಅಂತ. ಅಲ್ಲಿ ಮಧ್ಯ ನಡೆದ ಘಟನೆ, ಆ ದ್ವೀಪದಲ್ಲಿ ಎಲ್ಲ ಋಷಿಗಳು ಬರ್ತಾರೆ. ಸತ್ಯವತಿ ಪರಾಶರರಿಗೆ
ಆಶ್ಚರ್ಯ ಅಂದ್ರೆ ವಸು ಚಕ್ರವರ್ತಿ ಬಂದು ಧಾರೆ ಎರಿತಾನೆ, ಮದುವೆ ಆಗತ್ತೆ. ಮದುವೆ ಆದ ತಕ್ಷಣ ವೇದವ್ಯಾಸದೇವರು ಅವತಾರ ಮಾಡ್ತಾರೆ. ಅಲ್ಲೇ ಅವರಿಗೆ ಅದಕ್ಕೆ ದ್ವೈಪಾಯನ ಅಂತ ಕರೀತಾರೆ. ದ್ವೈಪಾಯನ ಅಂದ್ರೆ ಏನು? ದ್ವೀಪದಲ್ಲಿ ಹುಟ್ಟಿದವರು ಅಂತ. ದ್ವೀಪದಲ್ಲಿ ಹುಟ್ಟಿದ್ರು ಅಂದ್ರೆ ಯಮುನಾ ನದಿಯ ಆ ಕಡೆ ದಡ ಈ ಕಡೆ ದಡ ಎರಡರಲ್ಲೂ ದ್ವೀಪ ಅಂತ ಯಾರು ಕರೆಯೋದಿಲ್ಲ. ದ್ವೀಪ ಆಗಬೇಕಾಗಿದ್ರೆ ಅದು ಎರಡು ನದಿಯ ಮಧ್ಯದಲ್ಲಿರುವ ಜಾಗ, ಅದನ್ನು ದ್ವೀಪ ಅಂತಾರೆ. ಹಾಗಾದ್ರೆ ಅವರನ್ನ ದ್ವೈಪಾಯನ ಅಂತ ಕರಿಬೇಕಾದ್ರೆ ಅವರು ದ್ವೀಪದಲ್ಲಿ ಹುಟ್ಟಬೇಕು. ದ್ವೀಪದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಆ ದ್ವೀಪದಲ್ಲಿ ಏನೋ ಒಂದು ಕಥೆ ನಡೆದೇ ಇರಬೇಕು. ಅದನ್ನ ಆಲೋಚನೆ ಮಾಡದೆ, ಅದರ ಬಗ್ಗೆ ತಿಳ್ಕೊಳ್ಳದೆ ವೇದವ್ಯಾಸ ದೇವರು ನಮ್ಮ ಹಾಗೆ ಹುಟ್ಟಿದ್ರು. ಅವರು ಹುಟ್ಟು ಅದು ಸರಿ ಇಲ್ಲ, ಯಾರೋ ಋಷಿಯಂತೆ ಅವರೇನೋ ಮಾಡಿದ್ರಂತೆ ಅಂತ ಈ ತರ ನಮ್ಮ ಬಾಯಿಗೆ ಬಂದಾಗ ಹೇಳಿದರೆ ಅದು ನಾವು ಮಾಡಿಕೊಳ್ಳುವ ದೊಡ್ಡ ಪಾಪದ ಒಂದು ಸಂಗ್ರಹವೇ ಹೊರತು ಭಗವಂತನಿಗೆ ನಾವು ಸಲ್ಲಿಸುವ ಪೂಜೆ ಅಂತ ಸರ್ವಥಾ ಆಗುತ್ತೆ. ವೇದವ್ಯಾಸ ದೇವರ ಮೇಲೆ ಇಷ್ಟು ದೊಡ್ಡ ಆಪಾದನೆಯನ್ನು ನಾವು ಮಾಡ್ತೀವಿ ಅಂದ್ರೆ ಇನ್ನು ನಮ್ಮಲ್ಲಿ ನಮ್ಮ ಮೇಲೆ ನಮ್ಮ ಸುತ್ತಮುತ್ತ ಎಷ್ಟು ಜನ ನಮ್ಮ ಮೇಲೆ ಎಂತೆಂತ ಆಪಾದನೆಗಳನ್ನು ಮಾಡಬೇಕು. ನಾವು ದೇವರನ್ನೇ ಬಿಟ್ಟಿಲ್ಲ, ನಮ್ಮನ್ನ ಯಾರು ಬಿಡ್ತಾರೆ? ಆದ್ರೆ ಅಂತೀವಿ ನಮ್ಮ ಮೇಲೆ ವ್ಯರ್ಥವಾಗಿ ಆಪಾದನೆ ಹಾಕಿದ್ರು ರೀ, ನಾನು ಯಾವ ಕೆಟ್ಟ ಕೆಲಸ ಮಾಡಿದವನಲ್ಲ, ₹1 ತಗೊಂಡಿಲ್ಲ, ಅವ್ರ ಮದುವೆಗೆ ಹೋದಾಗ ₹1000 ಕದ್ರು ಅಂತ ಹೇಳಿದ್ರು. ಈ ತರ ಆಪಾದನೆ ನಾವೇ ಸಹಿಸೋದಿಲ್ಲ. ಆದ್ರೆ ದೇವರ ಕರುಣ ಎಷ್ಟಿದೆ ಅಂದ್ರೆ, ದೇವರಲ್ಲಿ ಕರುಣೆ. ನಾವು ಅವನನ್ನ ಹುಟ್ಟಿದ ಅವನೊಬ್ಬ ಸರಿಯಾಗೂ ಅವನ ಹುಟ್ಟಾಗ್ಲಿಲ್ಲ ಅಂತ ಹೇಳಿದ್ರು ನಮ್ಮನ್ನೇನೂ ಮಾಡ್ಲಿಲ್ಲ. ಅವನಿಗಿರುವ ಶಕ್ತಿಗೆ ನಾವು ಹಾಗೆ ಅಂದಾಗೆಲ್ಲ ಪ್ರಳಯ ಮಾಡಬಹುದಾಗಿತ್ತು. ಆದ್ರೆ ಆ ಥರ ಮಾಡದೆ ಭಗವಂತ ನಮ್ಮ ಮೇಲೆ ಒಳ್ಳೆಯ ಅನುಗ್ರಹ ಮಾಡಿದ್ದಾನೆ, ತಿಳ್ಕೊಳ್ಳುವ ಅವಕಾಶ ಕೊಟ್ಟಿದ್ದಾನೆ. ಇಷ್ಟು ವಿಷಯವನ್ನ ಆಚಾರ್ಯರು ಒಂದು 50 ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ರೆ ರಾಯರದನ್ನು ಒಂದೇ ಶಬ್ದದಲ್ಲಿ ಹೇಳ್ತಾರೆ, ವ್ಯಾಸತ್ವೇನ. ಭಗವಂತ ವ್ಯಾಸರೂಪದಿಂದ ಅವತಾರ ಮಾಡಿ ನಮ್ಮನ್ನ ಅನುಗ್ರಹ ಮಾಡಿದ. ಇಷ್ಟು ದೊಡ್ಡ ಕಥೆ. ಯಾರೋ ಪರಾಶರರು, ಅವರು ಯಾರೋ ಚಿಕ್ಕ ಚಿಕ್ಕ ಋಷಿಗಳಲ್ಲ. ಅಲ್ಲಿ ಭಗವಂತ ಅವತಾರ ಮಾಡಬೇಕಾಗಿದ್ರೆ ಯಾವುದೋ ಈ ತರದ ಬ್ರಾಹ್ಮ ವಿವಾಹ, ಎಲ್ಲ ದೊಡ್ಡವರ ಆಶೀರ್ವಾದ, ಇದರ ಪೂರ್ವಕವಾಗಿ ನಡೆಯದ ವಿವಾಹದಿಂದ ಭಗವಂತನ ಅವತಾರ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತ ಅವತಾರ ಮಾಡಿದ ತಕ್ಷಣ 7 ವರ್ಷದ ಹುಡುಗನಾಗಿ ಬೆಳೀತಾರೆ. ಇದಕ್ಕೆ ಯಾರು ಇದೆಲ್ಲರೂ ಹೋಗ್ತಾರೆ. ವೇದವ್ಯಾಸ ದೇವರ ಅವತಾರ ಆದ ತಕ್ಷಣ 7 ವರ್ಷದವರಾದ್ರು. ತಕ್ಷಣ ಉಪನಯನ ಅದೇ ದ್ವೀಪದಲ್ಲಿ, ಮದುವೆ ಉಪನಯನ ಎರಡು ಒಂದೇ ದಿನ ಇಟ್ಕೊಂಡಿದ್ದಾರೆ. ಅದು ಯಾರು ಬೇರೆ ಬೇರೆಯವರದಲ್ಲ, ಅವರಿಗೆ ಹುಟ್ಟಿದ ಮಗನದ್ದೇ ಉಪನಯನ ಅದೇ ಡೇಟ್ಗೆ ಅದೇ ಮುಹೂರ್ತದಲ್ಲಿ. ಯಾರಿಗೆ ಸಾಧ್ಯ ಇದೆ? ಇದು ವೇದವ್ಯಾಸ ದೇವರಿಗೆ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಇದೊಂದು ಘಟನೆ, ಇದು ಭಗವಂತನ ಅವತಾರ ವೇದವ್ಯಾಸ ರೂಪ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ಮಗು ಹುಟ್ಟಿದ ತಕ್ಷಣ 7 ವರ್ಷ ಆಗುತ್ತೆ? ಹುಟ್ಟಿದ ತಕ್ಷಣ ಮಕ್ಕಳಿಗೆ ಶಂಖಚಕ್ರವು ಹಿಡ್ಕೊಂಡು ಹುಟ್ಟುವ ಸಾಮರ್ಥ್ಯ ಇಲ್ಲ. ಹುಟ್ಟಿದ ತಕ್ಷಣ 7 ವರ್ಷದವನಂತೆ ಬೆಳೆಯುವ ಸಾಮರ್ಥ್ಯವು ಯಾರಿಗಿದೆ? ಅದಿದೆ ಅಂದ್ರೆ ಅದು ಭಗವಂತನಿಗೆ ಮಾತ್ರ. ಇದೆರಡೂ ಸಾಕಾಗ್ತಾ ಇಲ್ಲ, ನಮಗಿದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ವಾದಿರಾಜರು ಹೇಳ್ತಾರೆ, ನರಸಿಂಹದೇವರು ಬಂದದ್ದು ಹೇಗೋ ಹಾಗೆ ಎಲ್ಲಾ ರೂಪವನ್ನು ಹಾಗೆ ತಿಳ್ಕೊಳ್ಳಿ, ಅದೇ ನಿಮಗೆ ಸರಿ ಅಂತ. ಅವಾಗ ಸ್ವಲ್ಪ ಭಯ ಬರುತ್ತೆ. ನರಸಿಂಹದೇವರು ಹೇಗ್ ಬಂದ್ರು ಅಂದ್ರೆ ಯಾರು ಹೇಳೋದಿಲ್ಲ. ಆದ್ರೆ ಅವರು ಅಪಹಾಸ್ಯ ಮಾಡ್ತಾರೆ, ಜನ ಅವರನ್ನು ಬಿಡೋದಿಲ್ಲ ನರಸಿಂಹದೇವರನ್ನ ಅಂತ. ಯಾಕೆಂದ್ರೆ ನರಸಿಂಹದೇವರು ಕಂಬದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಕಂಬದ ಮಗ ನರಸಿಂಹದೇವರು. ಕಂಬದ ಮಗ ಅಂತ ಯಾರ ಕೈಲೂ ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತ ಕಂಬದಿಂದ ಸೀಳಿ ಅವತಾರ ಮಾಡಿಕೊಂಡು ಹೊರಗಡೆ ಬಂದ. ಹಾಗೆ ಭಗವಂತನ ಪ್ರತಿಯೊಂದು ಕೂರ್ಮಾವತಾರ, ಮತ್ಸ್ಯಾವತಾರ, ಯಾವುದೇ ಅವತಾರಗಳಿರಲಿ, ಆ ಎಲ್ಲ ಅವತಾರಗಳು ಕೂಡ ಭಗವಂತನದ್ದು. ನರಸಿಂಹದೇವರಷ್ಟೇ ಶುದ್ಧವಾದ ಅವತಾರ ಅನ್ನೋದು ಬಿಟ್ರೆ ಅದರಲ್ಲಿ ಯಾವುದೇ ದೋಷವನ್ನು ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ. ಈ ಚಿಂತನೆ ನಮ್ಮಲ್ಲಿ ಪ್ರತಿನಿತ್ಯ ಬರಬೇಕು. ಭಗವಂತ, ಯಾಕೆಂದ್ರೆ ಆಚಾರ್ಯರು ನಮಗೆ ಹೇಳಿದ್ದು ಎರಡನ್ನೇ, ಒಂದು ನಾರಾಯಣನನ್ನ ನಿರ್ದೋಷ ಅಂತ ಚಿಂತನೆ ಮಾಡಿ, ಇನ್ನೊಂದು ಗುಣಪೂರ್ಣ ಅಂತ ಚಿಂತನೆ ಮಾಡಿ. ಅವನಲ್ಲಿ ಇರುವಷ್ಟು ಗುಣಗಳು ಯಾರಲ್ಲೂ ಇಲ್ಲ. ಅವನಲ್ಲಿ ಎಲ್ಲರಲ್ಲೂ ಬೇಕಾದಷ್ಟು ದೋಷ ಇದೆ, ಅವನಲ್ಲಿ ದೋಷದ ಲವಲೇಶವೂ ಇಲ್ಲ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಯಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಹಾಗಾಗಿ ಆಚಾರ್ಯರ ಇಷ್ಟು ದೊಡ್ಡ ತಾತ್ಪರ್ಯ ನಿರ್ಣಯದ ಅಂಶಗಳನ್ನ ರಾಯರು ಒಂದೇ ಒಂದು ಶ್ಲೋಕದಲ್ಲಿ ಒಂದೆರಡು ಆ ನುಡಿಗಳಲ್ಲಿ ಬರೀ ವ್ಯಾಸತ್ವೇನ ಅನ್ನುವ ಒಂದೇ ಒಂದು ಶಬ್ದದಿಂದ ಇಷ್ಟೆಲ್ಲ ಅರ್ಥ ಅದರಲ್ಲಿ ಸೇರೋ ಹಾಗೆ ಮಾಡ್ತಾರೆ. ಇದು ರಾಯರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ನಾವು ದೊಡ್ಡದನ್ನ ಮಾಡ್ತೀವಿ, ದೊಡ್ಡದನ್ನು ಚಿಕ್ಕದು ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ. ಎಂಥ ಒಳ್ಳೆ ದಿನಕ್ಕೆ 500,000 ಜನಕ್ಕೆ ಅಡಿಗೆ ಮಾಡೋರಿದ್ರು 3 ಜನಕ್ಕೆ ಕರೆಕ್ಟಾಗಿ ಆಗ್ಬೇಕು. ಅವ್ರು ಊಟ ಮಾಡಿದ್ರೆ ಒಂದು ಅಗಳು ಮಿಗಬಾರ್ದು, ಆ ತರ ಅಡಿಗೆ ಮಾಡಿ ಅಂತ ತೋರಿಸಿ. 500,000 ಜನಕ್ಕೆ ಅಡಿಗೆ ಮಾಡೋರು ಇದ್ರು ಪರವಾಗಿಲ್ಲ, ಅವ್ರಿಗೆ ಈ ಕೆಲಸ ಕೊಡಿ, 3 ಜನಕ್ಕೆ ಅಡಿಗೆ ಮಾಡಿ ಅಂತ. ಸಾಧ್ಯವೇ ಇಲ್ಲ. ಅವರೊಂದು 6 ಜನಕ್ಕೋ ಇಲ್ಲ 8 ಜನಕ್ಕೋ ಮಾಡಿರ್ತಾರೆ, ಇಲ್ಲ ಇಬ್ರಿಗೂ ಆಗ್ಬಾರ್ದು ಆಗ ಮಾಡಿರ್ತಾರೆ. ನಮಗೆ ಜಾಸ್ತಿ ಮಾಡ್ಲಿಕ್ಕೆ ಬರುತ್ತೆ ಹೊರತು ಜಾಸ್ತಿಯನ್ನ ಕಮ್ಮಿ ಮಾಡ್ಲಿಕ್ಕೆ ನಮ್ಗೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ರಾಯರಿಗೆ ಭಗವಂತನ ಪರಮಾನುಗ್ರಹ
ಇಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನು ಒಂದೊಂದೇ ಶಬ್ದದಲ್ಲಿ ಅದನ್ನು ಹೇಳಿ ವ್ಯಾಸತ್ವೇನ ಅನ್ನುವ ಒಂದೇ ಶಬ್ದದಿಂದ ಇಷ್ಟು ವಿಷಯವನ್ನ ತಿಳಿಸಿಕೊಡ್ತಾರೆ. ಇದು ಹರಿಸರ್ವೋತ್ತಮತ್ವ ಪ್ರತಿಪಾದನೆ. ಭಗವಂತ ಸರ್ವೋತ್ತಮ, ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅವನು ಹುಟ್ಟುತ್ತಾನೆ ನಮ್ಮಾಗೆ ಅವನಿಗೂ ಗರ್ಭವಾಸಗಳಿದೆ ಅಂತ ಚಿಂತನೆಯನ್ನು ಸರ್ವಥಾ ಮಾಡಬಾರದು ಅಂತ ವೇದವ್ಯಾಸ ರೂಪದಿಂದ ತೋರಿಸಿಕೊಟ್ಟು, ಇದಾದ ಮೇಲೆ ಇನ್ನೊಂದು ವಿಷಯ ಬಹಳ ಚೆನ್ನಾಗಿರೋದು ಅಂದ್ರೆ, ಭಗವಂತನಿಗೆ ಕೆಟ್ಟದ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಏನಾಗತ್ತೆ ಅಂತ. ನಾವು ದೇವರಿಗೆ ಏನಾದ್ರೂ ಕೆಟ್ಟದ್ ಮಾಡೋಣ ಅಂತ ಕೆಲವರಿಗೆ ಈ ತರ ಆಲೋಚನೆ ಬರುತ್ತೆ. ಏನಂದ್ರೆ, ನೋಡೋ ತನಕ ನೋಡ್ತಾರೆ, ಬೇಕಾದಷ್ಟು ಸೇವೆ ಮಾಡ್ತಾರೆ, ಏನು ಆಗದೆ ಇದ್ರೆ ಏನಾದ್ರು ಮಾಡ್ಬೇಕು, ದೇವರಿಗೆ ಏನಾದ್ರು ಮಾಡೋಣ ಅಂತ. ಒಳ್ಳೇದಾದ್ರೂ ದೇವರಿಗೆ ಏನಾದ್ರು ಮಾಡ್ತಾರೆ, ಏನಾದ್ರೂ ಕಿರೀಟ ಹಾಕಿಸ್ತಾರೆ, ರಥೋತ್ಸವ ಮಾಡಿಸ್ತಾರೆ. ಕೆಟ್ಟದ್ದಾದ್ರೂ ದೇವರಿಗೆ ಏನಾದ್ರು ಮಾಡೋಣ, ಏನಾದ್ರೂ ಮಾಡ್ಬೇಕಲ್ಲ ದೇವರಿಗೆ. ರಥಗೀತ ಹೋಗ್ತಾ ಒಂದು ಕಲ್ಗಿಲ್ ಹೊಡೆಯೋದು ಇಲ್ಲ, ನಾನಂತೂ ರಥ ಹಿಡಿಲಿಕ್ಕಂತೂ ಹೋಗೋದಿಲ್ಲ, ಆ ದೇವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಅದ್ ಹೇಗೆ ಇವತ್ತು ರಥ ಹೋಗುತ್ತೆ. ಕೆಲವರಿಗೆ ಈ ತರ ದೊಡ್ಡ ದೊಡ್ಡ ದೀಕ್ಷೆಗಳಿರುತ್ತೆ ಭಗವಂತನ ಮೇಲೆ. ನನಗೇನ್ ಕೊಟ್ಟಿದ್ದಾನೆ ತಾನೋಗಿ ಎಳಿಬೇಕು ಅಂತ ಹೇಳ್ತಿರ್ತಾರೆ. ಅವ್ರು ಈ ಮಾತು ಹೇಳಬೇಕಾದ್ರೆ ಅವರಿಗೆ ಆ ಬುದ್ಧಿ, ಆ ಮಾತು, ಅವರಿಗೆ ಅಂಗಾಂಗಗಳು ಎಲ್ಲ ಕೊಟ್ಟದ್ದು ಭಗವಂತ ಅನ್ನುವ ಚಿಂತನೆ ಇರೋದಿಲ್ಲ. ಈ ಮಾತು ಹೇಳ್ತಿರ್ತಾರೆ. ದೇವರಿಗೆ ಏನಾದ್ರೂ ಒಂದು ಕೆಟ್ಟದ್ದು ಮಾಡಲೇಬೇಕು ಅಂತ ಕೆಲವರು ಕಾಯ್ತಾ ಇರ್ತಾರೆ. ಅದು ಪರಂಪರಾ ಪ್ರಾಪ್ತ, ಅದು ಹಿಂದಿಂದ ಬಂದಿದೆ, ಅದನ್ನ ಹಾಗೆಲ್ಲ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಹೋಗ್ಲಿ ಆಗತ್ತಾ, ನಮ್ಮಿಂದ ಆಗತ್ತಾ ಹೋಗ್ಲಿ. ದೇವರಿಗೆ ಏನಾದ್ರೂ ಕೆಟ್ಟದ್ದು ಮಾಡಿದ್ರೆ ಅವನಿಗೆ ನಡೆಯುತ್ತಾ ಅಂದ್ರೆ ಸರ್ವಥಾ ನಡೆಯುತ್ತೆ, ಯಾವ ಕಾಲಕ್ಕೂ ನಡೆಯುತ್ತೆ. ಅದನ್ನ ಕಾಲದಿಂದ ಪ್ರಯತ್ನ ಪಟ್ಟು ಬಂದವರಲ್ಲಿ ಅಗ್ರಗಣ್ಯ ಒಂದು ಜರಾಸಂಧ. ಅವನು ತುಂಬಾ ದೊಡ್ಡ ಪ್ರಯತ್ನ ಪಡ್ತಾನೆ, ಹೇಗಾದ್ರೂ ಮಾಡಿ ದೇವರನ್ನು ಕಟ್ಟಾಕ್ಬೇಕು, ದೇವರಿಗೆ ಅವಮಾನ ಮಾಡಬೇಕು. ಇದು ಅವನ ದೊಡ್ಡ ಉದ್ದೇಶ. ಒಂದು 20 ಸತಿ ಹೋಗ್ತಾನೆ ಯುದ್ಧ ಮಾಡೋಣ. 20 ಸತಿ ಹೋದ್ರು ಕೃಷ್ಣ ಒಬ್ಬನೇ ಎಲ್ಲರನ್ನ ಹೊಡೆದೊಟ್ಟು ವಾಪಸ್ ಕಳಿಸ್ತಾನೆ. ಅದು ವಾಪಸ್ ಕಳಿಸ್ಬೇಕಾದ್ರೆ ಜರಾಸಂಧ ಒಬ್ಬನೇ ಬರ್ತಾ ಲಕ್ಷ ಸೈನ್ಯ ತಗೊಂಡು ಬರ್ತಾನೆ. ಹೋಗ್ತಾ ಒಬ್ಬನೇ ವಾಪಸ್ ಹೋಗ್ತಾನೆ, ರಥವೂ ಇಲ್ಲ ಏನಿಲ್ಲ, ವಾಪಸ್ ನಡ್ಕೊಂಡು ಹೋಗ್ತಾನೆ. ಈ ಸ್ಥಿತಿಯಲ್ಲಿ ತಂದಿರ್ತಾನೆ, ಯುದ್ಧ ಮಾಡಿ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ಭಾರಿ ಆಸೆ ಅವನು. ಹೇಗಾದ್ರೂ ಮಾಡಿ ಕೃಷ್ಣನಿಗೆ ಅವಮಾನ ಮಾಡಬೇಕು. ಹೆಂಗ್ ಅವಮಾನ ಮಾಡಬೇಕು ಅಂದ್ರೆ, ಅವನು ಇನ್ನೊಂದ್ಸತಿ ನಮ್ ತಂಟೆಗೆ ಬರಬಾರ್ದು, ಆ ತರ ಅವಮಾನ ಮಾಡಬೇಕು ಅಂತ ಸಮಯ ಕಾಯ್ತಾ ಇರ್ತಾನೆ. ಸಮಯ ಸಿಕ್ಕಿರೋದಿಲ್ಲ, ತುಂಬಾ ಒದ್ದಾಡ್ತಾನೆ. ಒಂದೇ ಒಂದು ಸಮಯ ಸಿಗತ್ತೆ, ಅದು ರುಕ್ಮಿಣಿಯ ವಿವಾಹದ ಸಂದರ್ಭದ ಸಮಯ. ಬಹಳ ಚೆನ್ನಾಗಿ ಸಿಗತ್ತೆ ಅವನಿಗೆ. ಹೇಗಾದ್ರೂ ಮಾಡಿ ಈ ಸಂದರ್ಭದಲ್ಲಿ ಅವಮಾನ ಮಾಡೋದು ಅಂತ ತೀರ್ಮಾನ ಮಾಡ್ತಾನೆ. ಆ ಭೀಷ್ಮಕ ರಾಜನಿಗೆ ಹೆದರಿಸ್ತಾನೆ. ಅವಾಗ ದೊಡ್ಡ ರಾಜ, ನೋಡು ನಿಮ್ಗೆ ವಯಸ್ಸಾಗಿದೆ, ಸುಮ್ಮನೆ ಕುತ್ಕೊಳ್ಬೇಕು, ಮದುವೆ ಗಿದುವೆ ಜವಾಬ್ದಾರಿ ಕಡೆ ಬರಬಾರದು. ಇವತ್ತು ಈ ತರ ಧೋರಣೆ ಕೆಲವರಿಗೆ ಬೇಕಾದಷ್ಟು ಇರುತ್ತೆ. ನೋಡಿ, ನಿಮಗೆ ವಯಸ್ಸಾಗೋಗಿದೆ, ಮದುವೆ ಏನಿದ್ರು ನಾನು ನೋಡ್ಕೊಳ್ತೀನಿ, ನಾನು ಆಗ ಬರ್ತೀನಿ, ನೀವು ಮಂತ್ರ ಅಕ್ಷತೆ ಹಾಕಿ, ಇಲ್ಲ ಆಗ ನಾನು ಹೋಗಿರ್ತೀನಿ, ನಿಮ್ಗೆ ಫೋನ್ ಮಾಡಾದ್ರೆ ಹೇಳ್ತೀನಿ. ಎರಡರಲ್ಲಿ ಒಂದು ಯಾವ್ದಾದ್ರೂ ನಡೆಯುತ್ತೆ. ಅದು ಜರಾಸಂಧನ ಪಾಲಿಸಿ. ಅವನು ಹೇಳ್ತಾನೆ, ನಿಮ್ಗೆ ವಯಸ್ಸಾಗಿದೆ, ನೀವು ಬಂದು ಆಶೀರ್ವಾದ ಮಾಡ್ತೀನಿ, ನನ್ನ ಮಗಳನ್ನ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಹೇಳೋ ಆಗಿಲ್ಲ, ಸ್ವಯಂವರ ಏರ್ಪಾಟ್ ಮಾಡ್ತೀನಿ ಅಂತ ಘೋಷಣೆ ಮಾಡಿ, ನೀವೇನಿದ್ರು ಮೈಕತ್ರ ಬಂದು ನಿಂತ್ಕೊಂಡು ಮೊದಲು ಸ್ವಾಗತ ವಂದನೆ ಅಷ್ಟೇ. ನೀವು ಮಧ್ಯ ವಿಷಯ ಏನಿದ್ರು ಅದು ನಮ್ಮ ಕೆಲಸ, ನೀವು ಇದಕ್ಕೆ ತಲೆ ಹಾಕಬಾರದು. ಭೀಷ್ಮಕ ರಾಜನಿಗೆ ಬಲವಂತ ಮಾಡಿ ಅವನ ಕೈಗೆ ಮೈಕ್ ಕೊಟ್ಟು ಹೇಳಿಸ್ತಾರೆ, ರುಕ್ಮಿಣಿಯ ಸ್ವಯಂವರ ಏರ್ಪಾಟಾಗಿದೆ ಅಂತ. ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾನೆ ಜರಾಸಂಧ. ಏನಾದ್ರೂ ಮಾಡಿ ಕೃಷ್ಣನ ಕಿವಿಗೆ ಬೀಳದ ಹಾಗೆ ಮಾಡ್ಬೇಕಿದನ್ನ. ಅವಾಗ ಹೇಗಿದ್ರು ವಾಟ್ಸಪ್ ಇರಲಿಲ್ಲ, ಯಾರಿಗೂ ಹೋಗೋದಿಲ್ಲ ಅಂತ ಒಂದು ಧೈರ್ಯ ಇರುತ್ತೆ. ಆದ್ರೆ ಏನ್ ಮಾಡೋದು, ಕೃಷ್ಣನಿಗೆ ತಲುಪತ್ತು. ಹಾಗೆಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ರುಕ್ಮಿಣಿಯ ಸ್ವಯಂವರ ಏರ್ಪಾಟ್ ಮಾಡಿದ್ದಾನೆ, ಭೀಷ್ಮಕ ರಾಜ ಅಂತ ಹೇಳ್ತಾನೆ. ಕೃಷ್ಣನಿಗೆ ಅನುಮಾನ ಬರುತ್ತೆ, ಭೀಷ್ಮಕ ರಾಜ ಅವನು ಯಾಕೆ ಈ ಕೆಲಸ ಮಾಡ್ತಾನೆ, ಅದು ಅವನು ಯಾರೋ ಸಾಲ್ವನಿಗೆ ಮದುವೆ ಮಾಡಿಕೊಡೋದು ಅಂದ್ರೆ ಅದೆಲ್ಲಿಂದ ಸಾಧ್ಯ, ಅದೆಲ್ಲ ಆಗೋದಿಲ್ಲ. ಬಹುಶಃ ಏನೋ ಒಂದು ಕುತಂತ್ರ ನಡೆದಿದೆ ಅಂತ ಗೊತ್ತಾಗುತ್ತೆ. ಕೃಷ್ಣನಿಗೆ ಅಷ್ಟೊತ್ತಿಗೆ ಆ ವಿಷಯ ಮುಟ್ಟಿರತ್ತೆ. ಅದೇ ಸಮಯಕ್ಕೆ ಭೀಷ್ಮಕ ರಾಜನ ತಮ್ಮಂದಿರಿಬ್ಬರು ಅವರು ಓಡ್ ಹೋಗಿ ಹೇಳ್ತಾರೆ, ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ, ನಮ್ಮ ಅಣ್ಣ ತಪ್ಪು ಮಾಡಿದ್ದಾನೆ, ಸ್ವಯಂವರ ಏರ್ಪಾಟ್ ಮಾಡಿದ್ದಾನೆ, ಇಷ್ಟೇ ಅಲ್ಲ ಇನ್ನೂ ವಿಷಯ ಇದೆ ಅಂತ ಹೇಳ್ತಾರೆ. ಜರಾಸಂಧ ಸಭೆಯ ನಿರ್ವಹಣೆ ಪೂರ್ತಿ ಜರಾಸಂಧನ ಜವಾಬ್ದಾರಿ. ಹೇಗೆ ಸಭೆ ಅರೇಂಜ್ ಮಾಡಿದ್ದಾನೆ ಅಂದ್ರೆ, ಬೇಕಾದಷ್ಟು ಕುರ್ಚಿ ಮಾಡಿಸಿದ್ದಾನೆ. ಎಷ್ಟು ಜನ ರಾಜರು ಬರ್ತಾರೋ ಅವರೆಲ್ಲ ಕನ್ಫರ್ಮ್ ಹೇಳಬೇಕು. ಅವರು ಕನ್ಫರ್ಮ್ ಆಗಿ ಬರ್ತಾರೆ ಅಂದ್ರೆ ಅವರಿಗೆ ಸೀಟ್ ಇರುತ್ತೆ, ಇಲ್ಲದೆ ಇಲ್ವೇ ಇಲ್ಲ. ಈ ತರದ ವ್ಯವಸ್ಥೆ. ಈ ಮದುವೆಗೆ ಹೋದಾಗ ಈ ತರ ಕರೆಯೋದು ಕಷ್ಟ. ನೀವು ಬಂದೇ ಬರ್ತೀರಾ, ಅಲ್ಲ ನಮ್ಗೆ ಹೇಳಿ ಮಠಕ್ಕೆ ಬರ್ಸ್ಬೇಕಾಗತ್ತೆ ಅಂತ ಅದನ್ನ ಕೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಹೋದಲ್ಲೆಲ್ಲ ಮಠಕ್ಕೆ ಬರ್ತಾರೋ ಇಲ್ವೋ ಅಂತ ನಮ್ಗೆ ಅನುಮಾನ ಇರುತ್ತೆ. ಆದ್ರೆ ಅವತ್ತು ಕೇಳೋದು ಹೇಗೆ, ಅಲ್ಲ ನೀವು ಬರ್ತೀರಾ, ಯಾಕೆ ಬರ್ತೀರಾ ಅಂತ ಈ ಸ್ಥಿತಿ ಕೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಕೇಳಲಿಕ್ಕೆ ಇವ್ರಿಗೆ ಮುಜುಗರ. ಜರಾಸಂಧನ ಪರಿಸ್ಥಿತಿ, ಎಲ್ಲಾ ರಾಜರ ಹತ್ರ ಹೋಗಿ ಕೇಳ್ತಾನೋ, ಖಂಡಿತ ಬರ್ತೀರ ತಾನೆ ಅಂತ. ಬರ್ತೀವಿ ಎಂದವ್ರಿಗೆ ಮಾತ್ರ ಸೀಟಿನ ವ್ಯವಸ್ಥೆ. ಎಲ್ರಿಗೂ ಸೀಟ್ ಹಾಕ್ಸಿರ್ತಾನೆ, ಕೃಷ್ಣನಿಗೆ ಬೇಡ ಅಂತ ಹೇಳಿರ್ತಾನೆ. ಕೃಷ್ಣನಿಗೆ ಆಸನ ಕೊಡೋದೇ ಬೇಡ. ಆಸನ ಇಲ್ಲದೆ ಇದ್ರೆ ಏನಾಗುತ್ತೆ,
ಕೃಷ್ಣನಿಗೆ ಬಹಳ ಬೇಜಾರಾಗತ್ತೆ, ಅವಮಾನ ಆಗತ್ತೆ. ತಲೆ ತಗ್ಗಿಸ್ಕೊಂಡು ಇಲ್ಲಿಂದ ವಾಪಸ್ ಹೋಗ್ತಾನೆ. ಹೇಗಿದ್ರು ಅವನು ರಾಜ ಅಲ್ಲ, ಅವನು ಯಾವ ರಾಜ್ಯ ಆಳಿದಾನ, ಅವನು ಯಾವ ರಾಜನೂ ಅಲ್ಲ ಏನೋ, ಅವನಿಗೆ ಯಾವ ಆಸನವೂ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಕೂತ್ಕೊಳ್ತಾನೆ. ಆಸನ ಹಾಕ್ಸಿರೋದಿಲ್ಲ. ಇಷ್ಟು ವಿಷಯ ಪಾಪ ಅವರು ಭಕ್ತಿಯಿಂದ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಭಗವಂತ ಅದಕ್ಕೆ ಕೃಷ್ಣ ನುಡಿದಂತೆ ನಡೆ ಅಂತ ಹೇಳ್ತಾರೆ. ಕೃಷ್ಣ ಏನ್ ಹೇಳಿದಾನೋ ಆ ತರ ಬದುಕಬೇಕು ಅಂತ. ಕೃಷ್ಣ ಗೀತೆಯಲ್ಲಿ ಏನ್ ಹೇಳಿದ್ದು ಅಂದ್ರೆ ವರ್ತಮಾನದಲ್ಲಿ ಬದುಕಿ ಅಂತ. ಇದು ಭಾರಿ ಕಷ್ಟದ ಕೆಲಸ. ವರ್ತಮಾನದಲ್ಲಿ ಬದುಕಿ, ಭೂತ ಆಲೋಚನೆ ಮಾಡಬೇಡಿ, ಭವಿಷ್ಯ ಮೊದಲಿಗೆ ತಲೆ ಕೆಡಿಸ್ಕೊಳ್ಬೇಡಿ, ವರ್ತಮಾನದಲ್ಲಿರಿ. ಇವತ್ತು 26ನೇ ತಾರೀಕಾದ್ರೆ ಇವತ್ತು ಬದುಕಿ. 27 ಅದು ಬೇಡ. 27 ಅಂತ ಆದ್ರೂ ಪರವಾಗಿಲ್ಲ. ಕೆಲವರು 27 ವರ್ಷ ಆದ್ಮೇಲೆ ನನಗೇನು ಅಂತ ಯೋಚನೆ ಮಾಡ್ತಿರ್ತಾರೆ, ಅದನ್ನು ಹೋಗಿ ಬರ್ಸ್ಕೊಂಡು ಬಂದಿರ್ತಾರೆ. ಅವ್ರು ಎಷ್ಟು ಆಶ್ಚರ್ಯ ಅಂದ್ರೆ, ಹುಟ್ಟಿದ ಮಗುವಿಗೆ 120 ವರ್ಷದ ತನಕ ಯಾವ್ಯಾವ ದೋಷಗಳಿದೆ, ಯಾವ್ಯಾವ ಗ್ರಹಗಳನ್ನು ಏನೇನ್ ಮಾಡುತ್ತೆ ಎಲ್ಲ ಬರ್ಸ್ಕೊಂಡು ಬಂದಿರ್ತಾರೆ. 60 ವರ್ಷದವ್ರು ಜಾತ್ರೆ ತೋರಿಸ್ತಾ ಇರ್ತಾರೆ, ಏನೇನಾಗುತ್ತೆ ನನಗೆ ಹೇಳಿ, ಎಷ್ಟು ವರ್ಷ ಬದುಕ್ತೀನಿ ನಾನು ಹೇಳಿ. ಅದಕ್ಕೆ ಭಗವಂತ ಹೇಳ್ದ, ವರ್ತಮಾನದಲ್ಲಿ ಬದುಕಿ. ಈ ಕ್ಷಣ ಅದು ನಿಮ್ದು, ಮುಂದಿನ ಕ್ಷಣ ಅದು ಗೊತ್ತಿಲ್ಲ. ಈ ಕ್ಷಣ ಬದುಕಿದ್ರೆ ಮುಂದಿನ ಕ್ಷಣವೂ ನೀವೇ, ಮತ್ತು ಅದನ್ನು ನೀವೇ ಅನುಭವಿಸಿ. ಮುಂದಿನ ದಿನದ ಬಗ್ಗೆ ಆಲೋಚನೆ ಇದೆಯಲ್ಲ, ಅದು ಸರ್ವಥಾ ಮಾಡಬೇಡಿ. ಭಗವಂತ ಅದನ್ನ ಮಾಡಿ ತೋರಿಸಿದ. ಇನ್ನೂ ತುಂಬಾ ದಿನ ಇದೆ ಅಲ್ವಾ ಸ್ವಯಂವರಕ್ಕೆ, ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ವಿಷಯ ಮುಟ್ಟಿಸಿದಿರಾ, ಸಂತೋಷ ಆಯ್ತು, ಹೋಗಿ ಬನ್ನಿ ಅಂತ ಹೇಳ್ತಾರೆ. ಪಾಪ ಇವರು ಕೃಷ್ಣನಿಗೆ ಬೇಜಾರಾಗಬಾರದು ಅಂತ ಅಲ್ಲೊಂದು ಮನೆ ಕಟ್ತಾರೆ, ಒಂದು ಹೊಸದಾಗಿ ಮನೆ. ಕೃಷ್ಣ ಬಂದ್ರೆ ಆ ಮನೆಯಲ್ಲಾರು ಉಳ್ಕೊಳ್ಳಿ ಅಂತ. ಕೃಷ್ಣ ಪರಮಾತ್ಮ ಬರಬೇಕು. ಇವರೆಲ್ಲ ಆಸನದಲ್ಲಿ ಕೂತಾಗಿದೆ. ಇನ್ನೇನು ಮೈಕಲ್ಲಿ ಭೀಷ್ಮಕ ರಾಜ ಬಂದು ಹೇಳ್ತಾನೆ, ನನ್ನ ಮಗಳ ಸ್ವಯಂವರ, ಯಾರನ್ನ ಅವಳು ಇಷ್ಟಪಡ್ತಾಳೋ ಅವರಿಗೆ ಮದುವೆ ಅಂತ ಅನೌನ್ಸ್ ಅಂತೂ ಮಾಡ್ತಾನೆ. ಮಾಡಿದ್ರೆ ಅಷ್ಟೊತ್ತಿಗೆ ಇನ್ನೊಬ್ಬ ಬಂದು ಭೀಷ್ಮಕ ರಾಜನ ಆ ಕಡೆ ಕಳಿಸಿ, ನಾನೊಂದು 2 ವಿಷಯ ಮಾತಾಡ್ತೀನಿ ಅಂತಾನೆ. ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನೋ ದೊಡ್ಡ ವಿಷಯ ಇದೆ ಹೇಳ್ತಾನೆ. ಜರಾಸಂಧ ಅನ್ಕೊಳ್ತಾನೆ, ಇದು ನಾನು ಅರೇಂಜೇ ಮಾಡಿಲ್ಲ, ಇದು ಪಿಕ್ಚರ್ ಅಲ್ಲೇ ಇರಲಿಲ್ಲ, ಇವ್ರು ಯಾರೋ ಒಂದು ಇದ್ದಕ್ಕಿದ್ದಾಗಿ ಮಾತಾಡ್ತಾ ಇದ್ದಾರಲ್ಲ. ಅವನು ಪರಿಚಯ ಮಾಡ್ಕೊಂಡು ಹೇಳ್ತಾನೆ, ನಾನು ಇಂದ್ರನ ದೂತ, ನನ್ನನ್ನು ಇಂದ್ರ ಕಳಿಸ್ಕೊಟ್ಟಿದ್ದಾನೆ, ದಯವಿಟ್ಟು ನೀವೆಲ್ಲ ಕೇಳಿಸ್ಕೊಳ್ಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಹೊಸ ಮನೆ ನಿರ್ಮಾಣ ಆಗಿದೆ, ಅಲ್ಲಿ ಭಗವಂತ ಕೃಷ್ಣ ಬಂದು ಕೂತಿದ್ದಾನೆ. ನೀವೆಲ್ಲ ಎದ್ದೋಗಿ ಅವನಿಗೆ ಪಾದ ಪೂಜೆ ಮಾಡಿ ಚೆನ್ನಾಗಿ ನಗಾರಿ ಎಲ್ಲ ಬಾರಿಸಿ ಅವನಿಗೆ ಹಾರ ಹಾಕಿ ಇಲ್ಲಿಗೆ ಕರ್ಕೊಂಡು ಬರಬೇಕು. ಯಾರು ಒಪ್ಪೋದಿಲ್ಲ, ಕರ್ಕೊಂಡ್ ಬರದೇ ಇದ್ರೆ ಏನಾಗುತ್ತೆ ಅಂತ. 1 ನಿಮಿಷ ಪೂರ್ತಿ ಓದ್ತೀನಿ ಅಂತಾನೆ. ಕರ್ಕೊಂಡು ಬರದೇ ಇದ್ರೆ ನಿಮ್ಮ ತಲೆ ಮೇಲೆ ಇಂದ್ರ ವಜ್ರಾಯುಧ ಹಾಕ್ತಾನೆ ಅಂತ ಹೇಳ್ತಾರೆ. ಎಲ್ಲ ಓಡೋಗ್ತಾನೆ, ಎಲ್ಲಾ ಸೀಟು ಖಾಲಿ. ಜರಾಸಂಧ, ಸಾಲ್ವ, ರುಕ್ಮಿ ಬಿಟ್ರೆ ಎಲ್ಲಾ ಸೀಟು ಖಾಲಿ. ಸಭೆನೇ ಅಲ್ಲಿಗೆ ಶಿಫ್ಟ್ ಆಗೋಗಿದೆ. ಇದು ಭಗವಂತನ ಸಾಮರ್ಥ್ಯ. ಎಲ್ಲ ಹೋಗ್ತಾರೆ, ಪಾತ್ಪೂಜೆ ಮಾಡ್ತಾರೆ, ತಲೆ ಮೇಲೆ ನೀರು ಹಾಕೊಳ್ತಾರೆ. ಓಡೋಗಿ ಭಗವಂತನಿಗೆ ಎಲ್ಲ ಪೂಜೆ ಮಾಡಿ ವಾದ್ಯ ಸಮೇತ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರೋದ್ರೊಳಗಡೆ ಕೂತ್ಕೊಳ್ಬೇಕಲ್ಲ, ಎಲ್ಲಾ ಸೀಟು ಖಾಲಿಯಾಗಿದೆ. ಭಗವಂತ ಕೂತ್ಕೊಳ್ಬೇಕಾದ್ರೆ ಆಸನ, ಇಂದ್ರ ಹೇಳ್ತಾನೆ, ನನ್ನ ಆಸನ ಇದು ವೇಸ್ಟ್, ಕೆಳಗೆ ಕಳಿಸಿ ಇದನ್ನ ಅಂತ. ನಾನೇ ಕೂತಿದ್ರೆ ಚೆನ್ನಾಗಿರೋದಿಲ್ಲ. ಇಂದ್ರನ ಸರ್ವಾಭರಣ ಭೂಷಿತವಾದಂತಹ ಸಿಂಹಾಸನ ಸ್ಟೇಜ್ ಮೇಲೆ ತಗೊಂಡು ಬಂದು ಹಾಕ್ತಾರೆ. ಕೆಳಗೆ ಜರಾಸಂಧ, ಸ್ಟೇಜ್ ಮೇಲೆ ಆಸನ ಬರುತ್ತೆ. ಕೃಷ್ಣ ಬಂದು ಅಲ್ಲ ಆರಾಮಾಗಿ ಕೂತ್ಕೊಳ್ತಾರೆ. ತಾನು ಕೂತ್ಕೊಳ್ಳೋದು ಅಷ್ಟೇ ಅಲ್ಲದೆ ಯಾವ ಭೀಷ್ಮಕ ರಾಜರ ತಮ್ಮಂದಿರಿರ್ತಾರೋ ಅವರನ್ನು ಕರ್ಕೊಂಡ್ಬಂದು ಕೂಡಿಸ್ಕೊಳ್ತಾನೆ ಪಕ್ಕದಲ್ಲಿ. ನೀವು ಕೂತ್ಕೊಳ್ಳಿ. ಚಿಕ್ಕವರನ್ನ ಕೂಡಿಸಿ ಜರಾಸಂಧನಿಗೆ ಅವಮಾನ. ಏನ್ ಮಾಡ್ಬೇಕು? ಅವ್ನು ಕೂತ್ಕೊಳ್ತಾ ಇದ್ದಾನೆ, ಯಾರು ಎದ್ದು ಹೋಗ್ಬೇಡಿ, ಸಭೆ ಬಿಟ್ಟು ಹೋಗ್ಬೇಡಿ. ಅದು ರಾಜಕೀಯದ ಸಭೆ ಆಗೋಯ್ತು. ಆ ಕಡೆ ಊಟ ಕೊಟ್ರೆ ಆ ಕಡೆಗೆ ಓಡೋಗ್ತಾರೆ, ಈ ಕಡೆ ಊಟ ಕೊಟ್ರೆ ಈ ಕಡೆ ಓಡೋಗ್ತಾರೆ. ನಿಮ್ದು ಊಟ ಲೇಟ್ ಆದ್ರೆ ಊಟ ಕೊಟ್ಕೊಡಿ, ನಾವು ಹೋಗ್ತೀವಿ ಅಂತ. ಯಾರಿಗೆ ಬೇಕು ವಜ್ರಾಯುಧದ ಏಟು ಅಂತ ಎಲ್ಲ ತಪ್ಪಿಸಿಕೊಂಡು ಆ ಕಡೆ ಹೋದ್ರು. ಕೃಷ್ಣ ಬಂದ, ಸಿಂಹಾಸನದ ಮೇಲೆ ಕೂತ್ಕೊಂಡ. ಸ್ವಲ್ಪ ಭೀಷ್ಮಕ ರಾಜನ ಜೊತೆ ಏಕಾಂತದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಒಳಗಡೆ ಭೀಷ್ಮಕ ರಾಜನ ಕರ್ಕೊಂಡು ಹೋಗಿ, ಏನಪ್ಪಾ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ಅಂತ ಕೇಳ್ತಾರೆ. ಆಶ್ಚರ್ಯ ಆಗುತ್ತೆ, ಏನ್ ಹೀಗೆ ಕೇಳ್ತಿದ್ದಾನೆ ಭಗವಂತ, ಎಂಥ ಕೆಲಸ ಮಾಡ್ತೀರಿಯಾ ಗೊತ್ತಾ ಅಂತ ವಿಚಾರಿಸ್ತಾನೆ. ಏನ್ ತಪ್ಪು ಮಾಡಿದೀನಿ ನಾನು ಅಂತ ಅವನು ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಏನ್ ಗೊತ್ತಾ ನೀನ್ ಮಾಡಿರೋ ತಪ್ಪು, ನನ್ನ ಹೆಂಡತಿ ನೀನ್ ಮದುವೆ ಮಾಡ್ತಿದ್ಯಾ ಅಂತ. ನಿನ್ನ ಹೆಂಡತಿ ನಾನೆಲ್ಲ ಮದುವೆ ಮಾಡ್ತಿದ್ದೀನಿ ಅಂದ್ರೆ ರುಕ್ಮಿಣಿ ಯಾರು ಗೊತ್ತಾ ಅಂತ ಕೇಳಿ ರುಕ್ಮಿಣಿ ದೇವಿಯನ್ನ ಕರೆದು, ಪಕ್ಕದಲ್ಲೇ ಪರಮಾತ್ಮ, ಪಕ್ಕದಲ್ಲಿ ರುಕ್ಮಿಣಿ ದೇವಿ, ಇಬ್ರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ರೂಪವನ್ನು ತಗೊಳ್ತಾರೆ. ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣವು ಸ್ತುಮಃ. ಸಾಕ್ಷಾತ್ ಲಕ್ಷ್ಮೀದೇವಿ, ನಾನ್ ನಾರಾಯಣ. ಭೀಷ್ಮಕ ರಾಜನಿಗೆ ವಿಶ್ವರೂಪ ದರ್ಶನವನ್ನು ಭಗವಂತ ಮಾಡಿಸ್ತಾನೆ. ಮಾಡಿಸಿ, ಈ ತಪ್ಪು ಕೆಲಸ ನೀನು ಮಾಡಬಹುದಾ ಅಂತ ಕೇಳ್ತಾನೆ. ಆಮೇಲೆ ಹೇಳ್ತಾನೆ, ಇನ್ನೊಂದು ಮಾತು ಹೇಳಿದ್ರೆ ನೀನ್ ಬೇಜಾರಾಗ್ತಿತ್ತು, ಅದಕ್ಕೆ ಹೇಳಲಿಲ್ಲ. ಏನು ಅಂದ್ರೆ, ನನ್ನ ಹೆಂಡತಿಗೆ ಮದುವೆ ಮಾಡಿಸಿದ್ರು ಪರವಾಗಿಲ್ಲ, ನಿಮ್ಮ ಅಮ್ಮಂಗ್ ಮದುವೆ ಮಾಡಿಸ್ತಿದ್ಯಾ ಅಂತ. ಯಾಕೆಂದ್ರೆ ಅವಳು ಯಾರು? ಜಗನ್ಮಾತೆ, ಜಗತ್ತಿಗೆ ತಾಯಿ ಲಕ್ಷ್ಮೀದೇವಿ. ಅವಳಿಗೆ ಹೋಗಿ ಇನ್ಯಾರಿಗೂ ಮದುವೆ ಮಾಡಿಸಿದ್ರೆ ನಿನ್ ಕೆಟ್ಟದಾಗೋದು ಇನ್ನೇನಾಗುತ್ತೆ. ಈ ಕೆಲಸ ಮಾಡಬೇಡ, ಹೋಗು, ಮೈಕ್ ತಗೋ, ಯಾವ ಜರಾಸಂಧನಿಗೂ ಹೆದರಬೇಡ, ಸ್ವಯಂವರ ಕ್ಯಾನ್ಸಲ್ ಅಂತ ಹೇಳು.
ಓಡ್ ಬರ್ತಾನೆ ಭೀಷ್ಮಕ. ನನಗೇನು ಗೊತ್ತಿಲ್ಲ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕೆಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಮಂಗಳಾಚರಣೆ ಹೇಳಿ, ಈ ಸ್ವಯಂವರ ಕ್ಯಾನ್ಸಲ್ ಆಗಿದೆ, ಊಟ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲ ಊಟ ಮಾಡ್ಕೊಂಡು ವಾಪಸ್ ಹೋಗಿ ಮದುವೆ ಇಲ್ಲ ಅಂತ. ಜರಾಸಂಧ ಭಗವಂತನಿಗೆ ಅಪರಾಧ ಮಾಡಿಸಿ, ಭಗವಂತನಿಗೆ ಏನಾದ್ರೂ ಕೆಟ್ಟದ್ದು ಮಾಡಿ ಅವನಿಗೆ ಅವಮಾನ ಮಾಡಬೇಕು ಅಂತ ಇವನು ಕಾಯ್ತಾ ಇದ್ರೆ, ಭಗವಂತ ಅವರಿಗೂ ಗೊತ್ತಾಗದ ಹಾಗೆ ತಾನು ಅಲ್ಲಿಗೆ ಬಂದು ವಿಶೇಷ ಸತ್ಕಾರ, ಜರಾಸಂಧನಿಗೆ ಗೊತ್ತಿಲ್ಲದಂತಹ ಇಂದ್ರನ ಸಿಂಹಾಸನದ ಮೇಲೆ ಕೂತ್ಕೊಂಡು ಮೆರೆದು ಭಗವಂತ ಅಲ್ಲಿಂದ ವಾಪಸ್ ಹೋಗ್ತಾನೆ. ಇವರು ಅಂದ್ಕೊಂಡಾಗೆ ವಿವಾಹ ಮಹೋತ್ಸವ ನಡೆಯೋದೇ ಇಲ್ಲ. ಇದು ಭಗವಂತನ ತೀರ್ಮಾನ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಸಾವಿರಾರು ಆಲೋಚನೆಗಳು ನಮಗೆ ಅಂತ ಬರುತ್ತೆ. ಬೇಕಾದಷ್ಟು ಅನ್ಕೊಳ್ತೀವಿ ನಾವು, ಹಾಗೆ ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು, ಅಥವಾ ಬಂದ ಸಂಪತ್ತು ಏನಿದ್ರು ಅದು ನನ್ನಿಂದಾಗಿ ಬಂದಿರುವಂತದ್ದು, ನಾನು ಸಂಪಾದನೆ ಮಾಡಿರುವಂತದ್ದು ಅಂತ ಸಾವಿರಾರು ಆಲೋಚನೆಗಳು ನಮ್ಮಲ್ಲಿ ಬರುತ್ತೆ. ಆದ್ರೆ ಏನೇ ಬರಲಿ, ಇದೆಲ್ಲ ಭಗವಂತನ ಅನುಗ್ರಹದಿಂದ ಬಂದದ್ದೇ ಹೊರತು ಸ್ವಂತ ನಾನೇನು ಸಂಪಾದನೆ ಮಾಡಿಕೊಂಡಿದ್ದಲ್ಲ ಅನ್ನುವ ಜ್ಞಾನ ಬರೋ ತನಕ ಅದೆಲ್ಲ ಕಸಕ್ಕೆ ಸಮಾನ. ಏನಿದ್ರು ಯಾವುದನ್ನಾದ್ರೂ ತಗೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವನ್ನು ಬಿಟ್ಟು ಹೋಗ್ಬೇಕೇ ಹೊರತು ಇಲ್ಲಿಂದ ತಗೊಂಡು ಹೋಗ್ಲಿಕ್ಕಂತೂ ಯಾವುದು ಸಾಧ್ಯ ಇಲ್ಲ. ಹಾಗಾಗಿ ಜರಾಸಂಧಾದಿಗಳ ಆಲೋಚನೆ ಏನಂದ್ರೆ, ಹೇಗಾದ್ರೂ ಮಾಡಿ ಭಗವಂತನಿಗೆ ಅನ್ಯಾಯ ಮಾಡಬೇಕು ಅಂತ ಅವರು ಅನ್ಕೊಂಡ್ರು. ಭಗವಂತ ತೋರಿಸಿಕೊಟ್ಟ, ನನಗಲ್ಲ, ನಾನು ನನ್ನ ಭಕ್ತರಿಗೆ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಅವಮಾನ ಆಗದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಅದು ನನ್ನದ್ದು ಅಂತ ಭಗವಂತ ತೋರಿಸಿಕೊಟ್ಟ ದೊಡ್ಡ ಸಂದೇಶ ಆ ಪ್ರಸಂಗ ತೋರಿಸತ್ತೆ. ಅದನ್ನ ರಾಯರು ಬಹಳ ಒಂದೇ ಸುಂದರವಾದ ಶ್ಲೋಕದಲ್ಲಿ, ಇಂದ್ರ ಕಳಿಸಿದ ವಿಮಾನದಲ್ಲಿ ಭಗವಂತ ಶೋಭಾಯಮಾನವಾಗಿ ಕುತ್ಕೊಂಡ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇದು ಭಗವಂತನ ಮತ್ತೊಂದು ಅದ್ಭುತವಾದಂತಹ ಚರಿತ್ರೆ. ಭಗವಂತನಿಗೆ ಯಾವುದೇ ಕಾರಣಕ್ಕೂ ಹುಟ್ಟಿಲ್ಲ, ಭಗವಂತನ ವಿರುದ್ಧ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎರಡು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಾರದಿಂದ ಹೊರಗಡೆ ಬರುತ್ತಾ. ತುಂಬಾ ಆಳವಾಗಿ ನೋಡಿದಾಗ ಮಾತ್ರ ಇಂಥ ವಿಷಯಗಳು ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಕೇವಲ ಭಾಗವತ ಕೇಳಿದಾಗಲಿ, ಭಾಗವತ ಕೇಳೋದು ಅಂದ್ರೆ ಅದಕ್ಕೊಂದು ಟೈಮ್ ಇಟ್ಕೊಂಡಿರ್ತೀವಿ. ಏನಂದ್ರೆ ಅದು ಸಪ್ತಾಹ ನಡೆದಾಗ, ಇಲ್ಲ ಪೃಷ್ಠಪತಿ ಇದ್ದಾಗ, ಈ ಸಂದರ್ಭದಲ್ಲಿ ಈ ವಿಷಯಗಳು ಬರೋದಿಲ್ಲ. ಮತ್ತೆ ಆಚಾರ್ಯರು ಇಲ್ಲಿ ಬರುವ ಪ್ರತಿಯೊಂದು ಸೂಕ್ಷ್ಮ ವಿಷಯಗಳನ್ನ ಯಾಕೆ ಕಳಿಸ್ತಾರೆ, ಇಂದ್ರ ಯಾಕೆ ಸಿಂಹಾಸನ ಕಳಿಸ್ತಾರೆ, ಎಲ್ಲ ವಿಷಯವನ್ನ ಸಂಗ್ರಹ ಮಾಡಿ ಅದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅಷ್ಟೂ ವಿಷಯವನ್ನ ರಾಯರು ಒಂದೇ ಒಂದು ಶ್ಲೋಕದಲ್ಲಿ ನಿರೂಪಣೆ ಮಾಡಿಕೊಟ್ಟು, ಇನ್ನು ಇಡೀ ಮಹಾಭಾರತದ ಮುಖ್ಯ ಪಾತ್ರದ ಒಂದು ವಿಷಯ ನೋಡಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಖ್ಯ ಪಾತ್ರ ಭೀಮಸೇನ ದೇವರು. ಭೀಮಸೇನ ದೇವರ ಪಾತ್ರ ಇಡೀ ಮಹಾಭಾರತದ ದೊಡ್ಡ ಬಹಳ, ಅದು ಅವರ ಸೇವೆ, ಅವರ ಭಾಗವತ ಧರ್ಮ, ಇದನ್ನ ಬಿಟ್ರೆ ನಮಗೆ ಅದರ ಅನುಸಂಧಾನ ಯಾವಾಗಲೂ ಬೇಕು. ಅವರ ಹಾಗೆ ನಾವು ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅದನ್ನು ಅವರು ತೋರಿಸಿಕೊಟ್ಟ ರೀತಿ ಅದು ಬಹಳ ಚೆನ್ನಾಗಿದೆ. ಚಿಕ್ಕ ಪ್ರಸಂಗ, ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾರೆ, ಭೀಮಸೇನ ದೇವರು ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ಎಲ್ಲರೂ ಅಸ್ತ್ರವಿದ್ಯೆ ಕಲ್ತರೆ ಭೀಮಸೇನ ದೇವರು ಮಾತ್ರ ಗದಾಭ್ಯಾಸ ಮಾಡ್ತಾರೆ. ನನಗೆ ಅಸ್ತ್ರವಿದ್ಯೆ ಬೇಡ ಅಂತ ಹೇಳ್ತಾರೆ. ಯಾಕೆ ಅಸ್ತ್ರವಿದ್ಯೆ ಬೇಡ ಅಂದ್ರೆ, ನಾನು ನನ್ನ ಪ್ರಾಣ ರಕ್ಷಣೆಗೋಸ್ಕರ ಅಥವಾ ಕಾಮ್ಯಕರ್ಮವನ್ನ ಯಾವ ಕಾಲಕ್ಕೂ ಮಾಡೋದಿಲ್ಲ. ಕಾಮ್ಯಕರ್ಮ ಅದು ಎಂಥ ವಿಚಿತ್ರ ಅಂದ್ರೆ, ಭಗವಂತ ಅದನ್ನ ಗೀತೆಯಲ್ಲಿ ಉಪದೇಶ ಮಾಡ್ತಾನೆ. ಕಾಮ್ಯಕರ್ಮ ಅದು ಚೈನ್ ಇದ್ದ ಹಾಗೆ. ಇವತ್ತು ನಾವು ಸಂಕಲ್ಪದಲ್ಲಿ ನಮ್ಮ ಹೆಸರು ಸೇರಿಸಿದ್ರೆ ಅದು ನಮಗೆ ಇನ್ನೊಂದು ಕರ್ಮಕ್ಕೆ ಲಾಕ್ ಆಗುತ್ತೆ, ಆ ಚೈನ್ ಬೆಳೀತಾ ಹೋಗುತ್ತೆ. ಇದು ಕಾಮ್ಯಕರ್ಮದ ಕೆಲಸ. ಕಾಮ್ಯಕರ್ಮ ದೊಡ್ಡ ಚೈನ್ ಆದ್ರೆ ಅದು ಬಿಡಿಸ್ಕೊಳ್ಬೇಕಾಗಿದ್ರೆ ಎಲ್ಲ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂದ್ರೆ ಅದು ಬಿಡಿಸ್ತಾ ಹೋಗುತ್ತೆ. ಒಂದು ಬಂಧಕ, ಇನ್ನೊಂದು ಮೋಚಕ. ಹಾಗಾಗಿ ಭೀಮಸೇನ ದೇವರು ಯಾವತ್ತೂ ಬಂಧನಕ್ಕೆ ಒಳಗಾದವರೇ ಅಲ್ಲ. ಅವ್ರು ಹೇಳ್ತಾರೆ, ನಾನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಭಗವಂತನ ವಿರುದ್ಧವಾಗಿ ಕಾಮ್ಯಕರ್ಮ ಮಾಡೋದಿಲ್ಲ. ಅಸ್ತ್ರವಿದ್ಯೆಗಳನ್ನ ಅಂದ್ರೆ ಅದಕ್ಕೆ ಅದೇ ಅರ್ಥ. ಅಸ್ತ್ರವಿದ್ಯೆ ಅಂದ್ರೆ ಇನ್ನೇನು, ಯಾರೋ ದೇವತೆಯನ್ನ ಕರಿಬೇಕು, ದಯಮಾಡಿ ನನಗೆ ಈ ಕೆಲಸ ಮಾಡಿ ಅಂತ ಹೇಳಬೇಕು. ನಾವು ಅದೇ ಮಾಡೋರೆ. ಯಾವ್ದಾದ್ರೂ ಕಚೇರಿಗಳಿಗೆ ಹೋಗ್ತೀವಿ, ಇಲ್ಲ ನಮ್ಮ ಮಕ್ಕಳಿಗೆ ಕೈ ಮುಗದೆ ಕೇಳಿಕೊಳ್ಳುವ ಪರಿಸ್ಥಿತಿಗಳು ಬರುತ್ತೆ. ದಯವಿಟ್ಟು ಇದನ್ನು ಮಾಡ್ಕೊಂಡು ಬರ್ತೀಯಾ ಅಂತ ಕೇಳ್ತಿರ್ತಾರೆ. ಅಥವಾ ಯಾವ್ದಾದ್ರೂ ಕಚೇರಿಗಳಿಗೆ ಹೋದ್ರಂತೂ ಮುಗೀತು, ಅವನ ಕಾಲಿಗೆ ಬಿಟ್ಟು ಸರ್ವಾಂಗಕ್ಕೂ ನಮಸ್ಕಾರ, ನಮಗೆ ದಯವಿಟ್ಟು ನಮ್ಮ ಜಾಗ ಕೊಟ್ಟುಬಿಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಇದು ಎಲ್ಲಾ ಕಡೆಯಲ್ಲಿ ನಡೆಯೋದೆ. ಈ ಕೆಲಸ ಸರ್ವಥಾ ಮಾಡೋದಿಲ್ಲ ಅಂತ ಭಾಗವತ ಧರ್ಮದಲ್ಲಿದ್ದವರು ಭೀಮಸೇನ ದೇವರು. ಅವ್ರು ಹೇಳ್ತಾರೆ, ಅಸ್ತ್ರವಿದ್ಯೆ ಯಾಕೆ ಕಲಿಯೋದಿಲ್ಲ ಅಂದ್ರೆ, ನನ್ನ ಪ್ರಾಣ ಉಳಿಸಿ ಅಂತ ಅವ್ರ ಹತ್ರ ಕೇಳೋದಿಲ್ಲ, ಮತ್ತೊಬ್ಬರ ಪ್ರಾಣ ತೆಗೀರಿ ಅಂತಲೋ ಅವ್ರ ಹತ್ರ ನಾನು ಕೇಳೋದಿಲ್ಲ. ತೆಗೆಯೋದಿದ್ರು ನಾನ್ ಮಾಡ್ತೀನಿ, ನನ್ನ ಪ್ರಾಣ ನಾನೇ ಉಳಿಸ್ಕೊಳ್ತೀನಿ, ಏನಿದ್ರು ಅದು ನನಗೆ ಬಿಟ್ಟ ಕೆಲಸ ಅಂತ ಹೇಳಿ ಭಾಗವತ ಧರ್ಮದಲ್ಲೇ ರಥರಾಗಿರ್ತಾರೆ. ಬಲರಾಮ ದೇವರ ಹತ್ರ ವಿದ್ಯಾಭ್ಯಾಸ ಮಾಡ್ತಾರೆ.
ಅವರ ಒಳಗಡೆ ಭಗವಂತನ ಅನುಗ್ರಹ ಎಷ್ಟಿದೆ ಅಂದ್ರೆ ಬಲರಾಮ ದೇವರ ಹತ್ರ ಮಾಡಿದ್ರೆ ಶೇಷದೇವರ ಅವತಾರ, ಅವರಿಗಿಂತ ಚಿಕ್ಕವರ ಹತ್ರ ಇವರು ವಿದ್ಯಾಭ್ಯಾಸ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ತಾತ್ಪರ್ಯ ನಿರ್ಣಯದಲ್ಲಿ ಸುಂದರವಾಗಿ ಉತ್ತರ ಕೊಡ್ತಾರೆ, ಅವರಿಗಿಂತ ಕೆಳಗಡೆ ಇವರು ವಿದ್ಯಾಭ್ಯಾಸ ಮಾಡಿದಲ್ವೇ ಅಲ್ಲ. ಯಾವಾಗ ಭೀಮಸೇನ ದೇವರ ಒಳಗಡೆ ಭಗವಂತನ ಶುಕ್ಲಕೇಶಾವೇಶ ಇರುತ್ತೋ ಅವಾಗ ಬಲರಾಮ ದೇವರು ಗದೆಯಲ್ಲಿ ಹೊಡೆದ್ರೆ ಹೊಡೆಸ್ಕೊಳ್ತಾ ಇರ್ತಾರೆ. ಶುಕ್ಲಕೇಶ ಆವೇಶ ಯಾವಾಗ ಹೋಗುತ್ತೋ ಗದೆ ಎತ್ಕೊಂಡು ನಿಂತ್ಕೊಳ್ತಾರೆ, ನಿಮಗೂ ಒಂದೆರಡು ಹೇಟ್ ಹೊಡೆಯೋಣ ಅಂತ. ಇದು ಭೀಮಸೇನ ದೇವರಿಗೆ ಮಾತ್ರ ಗೊತ್ತಾಗುವಂತಹ ವಿಷಯ, ಮತ್ತಾರಿಗೂ ಈ ವಿಷಯ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಭಗವಂತನ ಆವೇಶ ಇದೆ, ಯಾವಾಗ ಭಗವಂತನ ಆವೇಶ ಇಲ್ಲ, ಇದು ಅವರಿಗೆ ಬಿಟ್ಟರೆ ಮತ್ತಾರಿಗೂ ಗೊತ್ತಾಗೋದೇ ಇಲ್ಲ. ಕೃಷ್ಣನ ಹತ್ರನೇ ಕಲಿಬಹುದಾಗಿತ್ತಲ್ಲ ಹಾಗಾಗಿದ್ರೆ ಅಂದ್ರೆ ಸರ್ವಥಾ ಇಲ್ಲ ಅಂತ. ಯಾವುದೇ ಕಾಲಕ್ಕೂ ಕಾರಣಕ್ಕೂ ಸಹಿತ ಕೃಷ್ಣನ ಮುಂದೆ ಗದೆ ಎತ್ತೋದೇ ಇಲ್ಲ ನಾನು. ಇದು ಶುದ್ಧ ಭಾಗವತ ಧರ್ಮ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಬೃಕೋದರ ಅಂತ ಆಚಾರ್ಯರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಭಾಗವತ ಧರ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಅದನ್ನು ಬಿಡಬಾರದು. ಅದನ್ನು ನಡೆಸ್ಕೊಂಡು ಬಂದವರು ಅವರೊಬ್ಬರೇ, ನಮ್ಮಿಂದ ಅದು ಸಾಧ್ಯ ಇಲ್ಲ. ಅವ್ರು ಹೇಳೋದು ಒಂದೇ, ನಿಮಗೆ ಭಾಗವತ ಧರ್ಮವನ್ನ ಆಚರಣೆ ಮಾಡ್ಲಿಕ್ಕೆ ಶಕ್ತಿ ಇಲ್ವಾ, ಆ ಜಾಗದಿಂದ ಎದ್ದು ಹೋಗಿ. ಏನಾಗಾದ್ರೆ ಭಾಗವತ ಧರ್ಮ ಆಚರಣೆ ಮಾಡೋದು ಅಂದ್ರೆ ಏನು ಅಂದ್ರೆ, ಯಾರೋ ನಮ್ಮ ಮಧ್ಯದಲ್ಲೇ ಕೂತಾಗ ಏನೇನೋ ವಿಷಯ ಮಾತಾಡ್ತಾ ಮಾತಾಡ್ತಾ ದೇವರ ತನಕ ಹೋಗುತ್ತೆ. ಅವರು ಹೇಳ್ತಾರೆ, ನಿಮ್ಮ ದೇವರು ಏನ್ರಿ ಮಾಡ್ತಾರೆ, ಅವನ ಕೈಯಲ್ಲಿ ಏನು ಆಗೋದಿಲ್ಲ, ನೀವು ಕೆಲಸಕ್ಕೆ ಹೋಗಿ, ನೀವು ದುಡೀರಿ, ನೀವು ತಿನ್ನಿ, ಭಗವಂತ ಅಂತ ಕೂತ್ಕೊಂಡ್ರೆ ನಿಮ್ಗೆ ಯಾವ ಕೆಲಸವೂ ಆಗೋದಿಲ್ಲ. ದಿನ ಮನೆಯಲ್ಲಿ ಎದ್ದು ದೇವರ ಪೂಜೆ ಮಾಡಿ ಗಂಟೆ ಬಾರಿಸಿ ಏನ್ ಮಾಡ್ತೀರ ನೀವು? ಇದೆಲ್ಲ ನಡೆಯುವಂತದ್ದಲ್ಲರಿ, ದೇವರೆಲ್ಲ ಮಾಡೋದು. ಅದನ್ನು ಮುಚ್ಚಿಡಿ, ನೋಡಿ ನೀವು ಜೀವನದಲ್ಲಿ ಹೇಗೆ ಮೇಲೆ ಎದ್ದೇಳ್ತೀರಾ ಅಂತ. ಈ ತರದ ಉಪದೇಶ ನಿಮ್ಮ ಕಿವಿಗೆ ಬಿದ್ದಾಗ ಅದನ್ನ ಖಂಡಿಸಿ, ಇಲ್ಲ ಆ ಜಾಗದಿಂದ ಎದ್ದೋಗಿ. ಭೀಮಸೇನ ದೇವರು ಈ ಮಾತು ಹೇಳ್ತಾರೆ. ನಾನೇನ್ ಮಾಡ್ತಿದ್ದೆ ಅಂದ್ರೆ, ಯಾರು ನನ್ನ ಎದುರುಗಡೆ ಭಗವಂತನ ವಿರುದ್ಧ ಮಾತಾಡ್ತಾರೋ ಅವರ ನಾಲಿಗೆಯನ್ನ ಎರಡೆರಡು ಮಾಡ್ತಾ ಇದ್ದೆ, ಅದನ್ನ ಸೀಳ್ತಾ ಇದ್ದೆ. ಇದು ನನ್ನಲ್ಲಿ ಸಾಮರ್ಥ್ಯ ಇತ್ತು. ನಿಮ್ಮಲ್ಲಿ ಸಾಮರ್ಥ್ಯ ಇದ್ರೆ ಈ ಕೆಲಸ ಮಾಡಿ, ಇಲ್ವಾ ಅವರಿಗೂ ನಮಸ್ಕಾರ ಮಾಡಿ ಹೊರಟೋಗಿ. ನೀವು ತುಂಬಾ ದೊಡ್ಡ ಉಪದೇಶ ಕೊಡ್ತಾ ಇದ್ದೀರಾ, ನಿಮ್ಮ ಸಹವಾಸ ಸಾಕು ಅಂತ ನಮಸ್ಕಾರ ಮಾಡಿ ಅಲ್ಲಿಂದ ವಾಪಸ್ ಹೋಗಿ. ಇದೇ ದೊಡ್ಡ ಭಾಗವತ ಧರ್ಮ. ಇದನ್ನಾದ್ರೂ ನಮ್ಮಿಂದ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಮತ್ಯಾಕೆ ನಾವೆಲ್ಲ ಬ್ರಾಹ್ಮಣರು ಮಾಧ್ಯಮರು ಅಂತ ನಾವು ಪೋಸ್ಟ್ ಹಾಕೊಂಡು ಮಾಡುವಂತ ಕೆಲಸ ಇದೆ. ಹಾಗಾಗಿ ಭಗವಂತನನ್ನ ಪ್ರೀತಿಪಡಿಸುವುದಕ್ಕಿಂತ ಬಿಟ್ಟು ಬೇರೆ ಕೆಲಸ ನಮಗಿದೆ ಅನ್ನೋದಾದ್ರೆ ನಮ್ಗೆ ಹಾಗಾದ್ರೆ ಆ ಕೆಲಸಗಳು ಮುಖ್ಯ ಅಂತ ಆಯ್ತು, ಭಗವಂತ ಅಮುಖ್ಯ. ಅವನು ಈ ದೇಹ ಕೊಟ್ಟು ಇದಕ್ಕಿಷ್ಟೆಲ್ಲ ಒಳಗಡೆ ಇಂದ್ರಿಯಗಳನ್ನ ಸ್ಥಿರವಾಗಿಟ್ಟು ಅವನು ನೋಡ್ಕೊಳ್ಳೋದಕ್ಕೆ ಯಾವ ಬೆಲೆಯೂ ಇಲ್ಲ. ಹೊರಗಡೆಯಿಂದ ನನಗೆ ಯಾವ ಉಪಕಾರ ಆಗ್ತಿಲ್ಲ ಅಂತ ಭಗವಂತನನ್ನ ತಿರಸ್ಕಾರ ಮಾಡ್ತೀರಾ ಅಂತ ಆದ್ರೆ ಅದರಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಬಿಡಿ, ಭಗವದ್ ಭಕ್ತರ ನಾಮಸ್ಮರಣೆ ಎಷ್ಟು ದೊಡ್ಡ ಒಂದು ಏಳಿಗೆಗೆ ಕಾರಣ ಆಗುತ್ತೆ ಅಂದ್ರೆ, ರಾಯರ ಸ್ತೋತ್ರ ಹೇಳ್ತೀವಿ ನಾವು, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯುಷ. ಅಗಮ್ಯ ಮಹಿಮಾಲೋಕ, ಎಂತ ಮಹಾತ್ಮೆ ರಾಯರದ್ದು ಅಂತ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೌದು, ಯಾಕೆಂದ್ರೆ ಇಲ್ಲಿ ರಾಯಚೂರಲ್ಲಿ ಒಬ್ಬರು ವ್ಯಕ್ತಿ ಇದ್ರು, ಅವರಿಗೊಬ್ಬ ಮಗ, ಅವನಿಗೆ ಬುದ್ಧಿಮಾಂದ್ಯ, ಬುದ್ಧಿಯೇ ಸರಿ ಇಲ್ಲ. 30 ವರ್ಷ ಆಗಿದೆ, ಆದ್ರೂ ಅವನಿಗೆ ಯಾವ ಕೆಲಸ ಏನು ಮಾಡಬೇಕು ಏನು ಗೊತ್ತಿಲ್ಲ, ಒಂಚೂರು ಬುದ್ಧಿ ಇಲ್ಲ. ಅಷ್ಟು ದೊಡ್ಡ ವಯಸ್ಸಾಗಿದ್ರು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾನೆ. ಅವರ ತಂದೆ ತಾಯಿ ಆಸೆ, ಎಷ್ಟೇ ಆಗಲಿ ತಂದೆ ತಾಯಿ ಅಂದ್ರೆ ಏನ್ ಆಸೆ ಇರುತ್ತೆ, 30 ವರ್ಷ ಆಗಿದೆ ಮಗನಿಗೆ ಒಂದು ಮದುವೆ ಮಾಡಬೇಕು ಅಂತ. ಬುದ್ಧಿಮಾಂದ್ಯ, ಅವನು ಬೀದಿಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾನೆ, ಹುಡುಗಿನ ಕರ್ಕೊಂಡು ಬಂದು ತೋರಿಸಿ ಇವನೊಂದು ಮದುವೆ ಮಾಡ್ಕೊಂಡ್ರೆ ಯಾರು ಮಾಡ್ಕೊಳ್ತಾರೆ? ಆದ್ರೆ ತಂದೆ ತಾಯಿಗೆ ದೊಡ್ಡ ಆಸೆ, ಅವನಿಗೆ ಮದುವೆ ಮಾಡ್ಬೇಕು, ನಡೆದ ಘಟನೆ ಇದು. ಆದ್ರೆ ಆ ಹುಡುಗ ಒಂದು ಕೆಲಸ ಮಾಡ್ತಿದ್ದ, ಅವನು ಪೂರ್ತಿ ಬುದ್ಧಿ ಇಲ್ಲ, ಒಂದೇ ಒಂದು ಕೆಲಸ ಅವನು ಮಾಡ್ತಾ ಇದ್ದಿದ್ದೇನೆಂದ್ರೆ, ಪ್ರತಿ ಗುರುವಾರ ಅವನಿಗೆ ರಾಯರ ಸ್ತೋತ್ರವೂ ಬರೋದಿಲ್ಲ. ಆಶ್ಚರ್ಯ ಅಂದ್ರೆ ಅವನು ಹೇಳ್ತಾ ಇದ್ದಿದ್ದು ಒಂದೇ, ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ. ಅದನ್ನು ಯಾಕೆ ಹೇಳ್ತಿದ್ದ ಅಂದ್ರೆ, 100 ಜನ ಹೇಳಿದಾಗ ಅದು ಕೇಳಕ್ ಚೆನ್ನಾಗಿರುತ್ತೆ, ಅವ್ರ ಜೊತೆಗೆ ನಾನು ಹೇಳಬೇಕು ಅಂತ. ಅವನಲ್ಲಿ ಯಾವ ಭಕ್ತಿ ಇಲ್ಲ, ಪಾಪ ಅವನು ಬುದ್ಧಿಮಾಂದ್ಯ ಆದ್ರಿಂದ ಅವನಿಗೆ ಭಕ್ತಿ, ಶ್ರದ್ಧೆ, ಸ್ತೋತ್ರ ಇದೆಲ್ಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ 30 ವರ್ಷ ಕಾಲ ಕಳೆದಿದ್ದಾನೆ. ಅವನಿಗೆ ಅದು ಬಿಟ್ಟರೆ ಏನು ಗೊತ್ತಿಲ್ಲ. ತಂದೆ ತಾಯಿಗಳಿಗೆ ಆಸೆ ಏನಂದ್ರೆ ಬುದ್ಧಿಮಾಂದ್ಯ ಆದ್ರೂ ಒಂದು ಮದುವೆ ಮಾಡೋಣ. ಆ ಮಂತ್ರದ ಶಕ್ತಿ, ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ ತಾನು ಹೇಳ್ತಾ ಇದ್ನಲ್ಲ, ಅದರ ಶಕ್ತಿಗೆ ಗುಲ್ಬರ್ಗಾದಿಂದ ಒಂದು ಹೆಣ್ಣು ಬರುತ್ತೆ. ಅದು ಹೇಗೆ ಅವನನ್ನು ಹುಡುಕೊಂಡು ಬರುತ್ತೆ. ಅವಳಿಗೆ ಒಂದು 28 ವರ್ಷ, ಇವನಿಗೆ ಬುದ್ಧಿಮಾಂದ್ಯ, ಅವಳಿಗೆ ಪರವಾಗಿಲ್ಲ, ಸ್ವಲ್ಪ ಅರ್ಥ ಆಗುತ್ತಷ್ಟೇ. ಅವರು ಹುಡುಕಿಕೊಂಡು ಬರ್ತಾರೆ ಆ ಹುಡುಗನ, ಅವರ ತಂದೆ ತಾಯಿ ಹತ್ರ ಮಾತಾಡಿ ಮದುವೆ ಮಾಡಿಸ್ತಾರೆ. ಆ ಹುಡುಗ ಇವತ್ತಿಗೂ ಗುಲ್ಬರ್ಗದಲ್ಲಿ ಇದ್ದಾನೆ, ಬುದ್ಧಿಮಾಂದ್ಯ. ಇನ್ನೊಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಅವನಿಗೆ ಅವರ ಮಾವ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ತಿದ್ದ. ಇಷ್ಟೆಲ್ಲ ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಪ್ರತಿ ಗುರುವಾರ ಕೂತ್ಕೊಂಡು ಓಂ ಶ್ರೀ ರಾಘವೇಂದ್ರ ಅಂತ ಓಂ
ಅವರ ತಂದೆ ತಾಯಿ ಹೇಳಿದ ಮಾತಿನೊಂದೇ, ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ನನಗೆ ಆಸೆ ಆಯ್ತು. ಹೇಗ್ ಮಾಡಿ, ಯಾರ ಹತ್ರ ಹೋಗಿ ಹೆಣ್ಣು ಕೇಳಿ? ಇವತ್ತು ಎಲ್ಲ ಚೆನ್ನಾಗಿದ್ದವ್ರಿಗೆ ಏನು ಸಿಗ್ತಾ ಇಲ್ಲ. ಈ ಬುದ್ಧಿಮಾಂದ್ಯನಿಗೆ ಇವತ್ತಿಗೂ ಅವನು ಅದೇ ಸ್ಥಿತಿಯಲ್ಲಿದ್ದಾನೆ. ಮನೆಯಲ್ಲಿ ಹಾಸಿಗೆ ಮೇಲೆ ಎಲ್ಲವನ್ನು ಮಾಡ್ಕೊಳ್ತಾನೆ. ಆದರೂ ಓಂ ಶ್ರೀ ರಾಘವೇಂದ್ರ ಎಂಬ ಒಂದೇ ಒಂದು ಮಂತ್ರ ಅವನನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಯ್ತು. ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿದ್ದು. ಅವರು ಒಳ್ಳೆ ವ್ಯವಸ್ಥಿತವಾಗಿದ್ದಾರೆ. ಅವರು ಈ ತಂದೆ ತಾಯಿನೂ ಕರ್ಕೊಂಡು ಹೋದ್ರು, ಮಗನನ್ನು ಕರ್ಕೊಂಡು ಹೋದ್ರು. ಅದಕ್ಕೆ ರಾಯರನ್ನು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಯಶ ಅವರು ಕೂತಿದ್ದೇ ಈ ಕಾರಣಕ್ಕೆ. ಅವ್ರಿಗೆ ಗೊತ್ತಿತ್ತು ಪ್ರಹ್ಲಾದರಾಜರಾಗಿದ್ದಾಗಲೇ ಭಗವಂತನೇ ತೊಡೆ ಮೇಲೆ ಕೂಡಿಸ್ಕೊಂಡು ಬನ್ನಿ ಮೋಕ್ಷಕ್ಕೆ ಹೋಗೋಣ ಅಂದ್ರೆ, ನಾನು ಬರೋದಿಲ್ಲ, ನಾನು ಬಂದ್ರೆ ಇವ್ರ ಗತಿ ಏನು ಅಂತ ಅವತ್ತೇ ಕೇಳಿದ ಮಹಾನ್ ಭಾವರು. ಅದನ್ನೇ ಪ್ರಾತಃ ಸಂಕಲ್ಪ ಗದ್ಯದಲ್ಲೂ ಹಾಕಿ ಕರಿಷ್ಯೆ ಕಾರಯಿಷ್ಯೆ ಅಂತ ಹೇಳಿದ ಅಗಮ್ಯ ಮಹಿಮೆ ಅದು ರಾಯರದ್ದು. ಅದಕ್ಕೆ ಅವರು ಪ್ರತಿಯೊಂದು ನಮಗನ್ಸುತ್ತೆ ಯಾಕೆ ಅವಶ್ಯಕತೆ ಇದೆಯಾ, ಪ್ರತಿ ಏರಿಯಾದಲ್ಲಿ ಮಠ ಇದೆ, ಅವಶ್ಯಕತೆ ಇದೆಯಾ ಅಂದ್ರೆ ಖಂಡಿತ ಅವಶ್ಯಕತೆ ಇದೆ. ಇನ್ನೂ ಹೆಚ್ಚಾಗಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ನಾವು ಮನೆಯಲ್ಲಿ ಯಾವ ಕಾಲಕ್ಕೂ ದೇವರ ಸ್ಮರಣೆ ಮಾಡೋದಿಲ್ಲ. ಕೂತಾಗ ಒಬ್ಬೊಬ್ಬರಿಗೆ ಒಂದೊಂದು ಸೀರಿಯಲ್ ಇಷ್ಟ ಆಗುತ್ತೆ. ಒಬ್ಬರಿಗೆ ಈ ಸೀರಿಯಲ್ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಆ ಸೀರಿಯಲ್ ಇಷ್ಟ ಆಗುತ್ತೆ. ಮನೆಯಲ್ಲಿ ಟಿವಿ ಆಫೇ ಆಗೋದಿಲ್ಲ. ಹಾಗಾಗಿ ನಮಗೆ ಮನೆಯಲ್ಲಿ ದೇವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ದೇವರು ಅಂತ ಹೇಳಲಿಕ್ಕೆ ಒಂದು ಜಾಗ ಬೇಕಲ್ಲ. ಅದಕ್ಕೆ ರಾಯರು ಒಂದೇ ಕಡೆ ಕುತ್ಕೊಳ್ಳೋದಾಗಿತ್ತು. ಮಂತ್ರಾಲಯದಲ್ಲಿ ರಾಯರಿದ್ರೆ ಸಾಕು ಅಂತ. ಎಷ್ಟು ದಿನ 5-5 ವರ್ಷಕ್ಕೊಂದ್ಸತಿ ಹೋಗ್ತಾರೆ ಮಂತ್ರಾಲಯಕ್ಕೆ. ಇಲ್ಲ ಕೆಲವರು ಅನ್ಕೊಳ್ತಾ ಇರ್ತಾರೆ, ನಾವು ಹುಟ್ಟಾಗ ನಾವು ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ರಂತೆ, ಇನ್ನೊಂದ್ಸತಿ ಹೋಗಿ ಬರ್ಬೇಕು ಅಂತ. ರಾಯರು ಒಂದೇ ಕಡೆ ಕೂತಿದ್ರೆ ಯಾರು ಹೋಗಿ ರಾಯರ ಮಠದಲ್ಲಿ ಸ್ತೋತ್ರ ಜಪ ಯಾರು ಮಾಡ್ತಾ ಇದ್ರು? ಯಾರಿಂದಲೂ ಆಗ್ತಾ ಇರಲಿಲ್ಲ. ಹೋಗ್ಲಿ, ನಮಗೆ ಹತ್ರ ಇರೋ ಏರಿಯಾದಲ್ಲಿ ಇದ್ದಾರೆ ರಾಯರ ಮಠ ಅಂದ್ರೆ ಅಲ್ಲಿ ಹೋಗ್ತಿದ್ವು, ಅಲ್ಲಿಗೂ ಹೋಗ್ತಾ ಇರಲಿಲ್ಲ. ಅದು ಆ ಏರಿಯಾ ತನಕ ಇದೆ ರೀ, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ದೇವರು ಕಾಲು ಕಿತ್ಕೊಂಡಿದ್ದಾನೆ ನಮ್ದು. 1000 ಕಾರಣ. ಅದಕ್ಕೆ ರಾಯರು ನಿಮಗೆ ಗೊತ್ತು, ನೀವು ಕಾರಣ ಹೇಳ್ತೀರಾ ಅಂತ ಏರಿಯಾದಲ್ಲಿ ಬಂದು ಕೂತ್ಕೊಂಡು ಅವರ ಸಂಕಲ್ಪ ಅದು ಕರಿಷ್ಯೆ ಕಾರೈಷ್ಯೆ. ನೀವು ಯಾವ ಕಾರಣ ಹೇಳೋ ಆಗಿಲ್ಲ ನನ್ನ ಮುಂದೆ, ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಏನು ಬರುತ್ತೋ ಅದನ್ನ ಹೇಳಿ, ಹೇಳಿ. ಅದಕ್ಕೆ ಅವರು ಇದನ್ನೆಲ್ಲ ಸಾಕ್ಷಿಯಂತೆ ತೋರಿಸಿದ್ರು. ಒಬ್ಬ ಬುದ್ಧಿಮಾಂದ್ಯನಿಗೆ ಜೀವನದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವ ಶಕ್ತಿ ನನ್ನೊಳಗಡೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ ಅಂದ್ರೆ, ಬುದ್ಧಿ ಇರೋರಿಗೆ ನಿಮ್ಗೆ ಹೇಳಬೇಕಾ ಅಂತ ರಾಯರು ಸೂಚನೆ ಮಾಡ್ತಿದ್ದಾರೆ. ಬುದ್ಧಿ ಇರೋರು ನೀವು, ನಿಮ್ಗೆ ನಾನು ಪ್ರತ್ಯೇಕ ಹೇಳಬೇಕಾ ಅಂತ ರಾಯರು ಇದನ್ನ ಸೂಚನೆ ಮಾಡ್ತಿದ್ದಾರೆ. ಹಾಗೆ ರಾಯರು ಸಂಗ್ರಹ ಮಾಡಿಕೊಟ್ಟಿರುವ ಅದ್ಭುತವಾದಂತಹ ಮಹಾಭಾರತ ತಾತ್ಪರ್ಯನಿರ್ಣಯ ಭಾವ ಸಂಗ್ರಹ, ಅದರಲ್ಲೂ ಭಾವ ಸಂಗ್ರಹ ಮಾಡಿದ್ವಿ ನಾವು. ಪೂರ್ತಿ ಅದನ್ನು ನೋಡ್ಲಿಕ್ಕಾಗ್ಲಿಲ್ಲ. ಸಂಗ್ರಹದಲ್ಲಿ ಸಂಗ್ರಹ. ಹಾಗಾಗಿ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನ ಮಾತ್ರ ಚಿಂತನೆ ಮಾಡಿ ಇವತ್ತೇನು 2 ಮಾತುಗಳನ್ನು ಆಡಿದ್ದೇನೆ, ಅದು ನಮ್ಮ ಗುರುಗಳ ಅನುಗ್ರಹದಿಂದ ಹೇಳಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.